ಆಗಿದ್ದರು. ಅವರ ಕೀರ್ತನೆಗಳು ಸರಳ ಶಬ್ದಗಳಲ್ಲಿ ಆಳವಾದ ತತ್ವವನ್ನು ಹೊತ್ತು ಇಂದಿಗೂ ಆತ್ಮಸ್ಪರ್ಶಿಯಾಗಿ ಪ್ರತಿಧ್ವನಿಸುತ್ತದೆ. ಪುರಂದರದಾಸರ ಈ ಸುಂದರ ರಚನೆ ಧ್ವನಿಯಲ್ಲಿಯೇ ದೈವತ್ವ ನೆಲೆಸಿದ್ದು ಎಂಬ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ಗೀತೆ ತಂಬೂರಿ ಮೀಟಿದವ ಒಂದು ಹಾಡು ಮಾತ್ರವಲ್ಲ, ಇದು ಧ್ಯಾನವೂ ಹೌದು. ಶ್ರೋತೃರನ್ನು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಇಂದು ಇದನ್ನು ಕರ್ನಾಟಿಕ್ ಲೇಡೀಸ್ ಆನ್ಸೆಂಬಲ್ ಪ್ರಸ್ತುತಪಡಿಸುತ್ತಿದ್ದಾರೆ.
ಅಂತಾರಾಷ್ಟ್ರೀಯವಾಗಿ ಖ್ಯಾತಿ ಪಡೆದ ವಯಲಿನ್ ವಾದಕಿ ಹಾಗೂ ಸಂಗೀತ ಸಂಯೋಜಕಿ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಇವರೇ ಮೊನ್ನೆ ಭೂಟಾನಲ್ಲಿದ್ದರು, ನಿನ್ನೆ ವೆಸ್ಟ್ ಬೆಂಗಾಲಲ್ಲಿದ್ದರು, ಇವತ್ತು ಬೆಂಗಳೂರಿಗೆ ಡೈರೆಕ್ಟಾಗಿ ಇಲ್ಲಿ ಬಂದು ಪ್ರದರ್ಶನ ಮಾಡ್ತಿದ್ದಾರೆ. ಗಿವ್ ಇಟ್ ಅಪ್ ಫಾರ್ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್. ಇವರು ಕರ್ನಾಟಿಕ್ ಸಂಗೀತಕ್ಕೆ ಬರಲಿ, ಅವರು ಕರ್ನಾಟಕ ಸಂಗೀತಕ್ಕೆ ಆಧುನಿಕ ಸ್ಪರ್ಶ ನೀಡಿದ ವಿಶಿಷ್ಟ ಕಲಾವಿದೆ. ಅವರ ವಾದನ ಶೈಲಿ, ವೇಗ, ನಿಖರತೆ ಮತ್ತು ಸೃಜನಶೀಲತೆ ಅಪೂರ್ವ ಸಂಗಮವಾಗಿದ್ದು ವಿಶ್ವಾದ್ಯಂತ ಶ್ರೋತೃಗಳನ್ನು ಮಂತ್ರಮುಗ್ಧಗೊಳಿಸಿದವರು ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್. ಜ್ಯೋತ್ಸ್ನಾ ಶ್ರೀಕಾಂತ್ ಅವರೇ ರಚಿಸಿದ ಒಂದು ಅದ್ಭುತವಾದ ರಚನೆ ಸ್ಪ್ರಿಂಟ್. ವೇಗ, ಶಕ್ತಿ ಮತ್ತು ತಾಂತ್ರಿಕ ನೈಪುಣ್ಯದಿಂದ ತುಂಬಿದ ಕೃತಿ. ಇದು ಪ್ರೇಕ್ಷಕರಿಗೂ ಕಲಾವಿದರಿಗೂ ಅಪಾರ ಉತ್ಸಾಹ ನೀಡುವ ಶಕ್ತಿಶಾಲಿ ರಚನೆಯಾಗಿದೆ. ಈಗ ಕೇಳೋಣ ಸ್ಪ್ರಿಂಟ್.
ಅದ್ಭುತ. ಸಮಯದ ಒತ್ತಡ ಇರೋದ್ರಿಂದ ಬರೀ 2 ಹಾಡುಗಳನ್ನ ಈಗ ನುಡಿಸ್ತಿದ್ದಾರೆ. ಮುಂದಿನ ಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪುರಂದರದಾಸರ ಅತ್ಯಂತ ಜನಪ್ರಿಯ ಕೀರ್ತನೆಗಳಲ್ಲೊಂದು. ಮನೆ ಮನೆಗಳಲ್ಲಿ ಭಕ್ತಿ ಮತ್ತು ಆಶೀರ್ವಾದದ ಸಂಕೇತವಾಗಿ ಪ್ರತಿಧ್ವನಿಸುತ್ತದೆ. ಸರಳ ಪದಗಳು ಮತ್ತು ಮಧುರ ಧ್ವನಿಗಳ ಮೂಲಕ ಇದು ದೇವಿ ಲಕ್ಷ್ಮಿಯ ಕರುಣೆಯನ್ನು ಭಕ್ತರ ಹೃದಯಗಳಿಗೆ ಹತ್ತಿರಗೊಳಿಸುತ್ತದೆ. ಪುರಂದರದಾಸರ ಅಮರ ಭಕ್ತಿ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಐಶ್ವರ್ಯ ಮತ್ತು ಶುಭವನ್ನು ನೀಡುವ ದೇವಿ ಲಕ್ಷ್ಮಿಯ ಕೃಪೆಯನ್ನು ಆವಾಹಿಸುತ್ತದೆ. ಭಕ್ತಿ, ಆಶೆ ಮತ್ತು ಆತ್ಮೀಯತೆಯನ್ನು ಹರಡುವ ಈ ಕೃತಿ ಕರ್ನಾಟಿಕ್ ಲೇಡೀಸ್ ಆನ್ಸೆಂಬಲ್ ಮೂಲಕ ಪ್ರಸ್ತುತಗೊಳಿಸುತ್ತದೆ.
ಅದ್ಭುತ. ಇಳೆಯರಾಜ ಭಾರತದ ಸಂಗೀತದ ಅದ್ಭುತ ಸಾಹಿತಿ. ಅವರು ಶ್ರೋತೃ ಹೃದಯದಲ್ಲಿ ನೇರವಾಗಿ ನುಗ್ಗುವ ಮಧುರ ಸಂಗೀತ ರಚನೆಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಅವರ ಹಾಡುಗಳು ಶಾಸ್ತ್ರೀಯ, ಪಾಪ್, ಫೋಕ್ ಹಾಗೂ ಚಿತ್ರ ಸಂಗೀತ ಶೈಲಿಗಳನ್ನು ಮನೋಹರವಾಗಿ ಜೋಡಿಸಿ ಅಪರೂಪದ ಭಾವನಾತ್ಮಕ ಅನುಭವ ನೀಡುತ್ತವೆ. ಇಳೆಯರಾಜ ಸರ್ ರಚಿಸಿದ ಪಲ್ಲವಿ ಅನುಪಲ್ಲವಿ ಚಿತ್ರದ ಈ ಸುಂದರ ಗೀತೆ ಶಾಸ್ತ್ರೀಯ ಸೂಕ್ಷ್ಮತೆ ಮತ್ತು ಸಿನಿಮ್ಯಾಟಿಕ್ ಭಾವನೆಗಳ ಅದ್ಭುತ ಸಂಗಮವಾಗಿದೆ. ಸೋಲೋ ವಯಲಿನ್ ಮತ್ತು ಸ್ಟ್ರಿಂಗ್ಸ್ ಮೂಲಕ ಈ ರಚನೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅಂಡ್ ಟ್ರೂಪ್.
ಕಾಯೋ ಶ್ರೀ ಗೌರಿ ಮೈಸೂರು ರಾಜ್ಯಗೀತೆ ಆಗಿದ್ದು ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ದೇವಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಆವಾಹಿಸುತ್ತದೆ. ಈ ಹಾಡಿನೊಂದಿಗೆ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಮಾಪ್ತಗೊಳಿಸುತ್ತಿದ್ದೇವೆ ಮತ್ತು ಎಲ್ಲರಲ್ಲೂ ಒಂದು ಸಣ್ಣ ವಿನಂತಿ, ಗೌರವ ಸಲ್ಲಿಸಲು ಎದ್ದು ನಿಲ್ಲಬೇಕೆಂದು. ವಿಶ್ವ ಸಂಗೀತ ಸಂಭ್ರಮದ ಗಾನಸುಧೆಯಲ್ಲಿ ಮಿಂದೆದ್ದಂತಹ
ನಾವೆಲ್ಲರೂ ಬಹುಶಃ ಧನ್ಯವಾದಗಳನ್ನು ಅರ್ಪಿಸಬೇಕು ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವರ ತಂಡಕ್ಕೆ. ಅನಂತ ಧನ್ಯವಾದಗಳು ಮೇಡಮ್, ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನಿಮಗೆ. ಯಾಕಂದ್ರೆ ಸಂಗೀತ ಒಂದಿಷ್ಟು ರೋಗಕ್ಕೆ ಮದ್ದು ಅಂತ ಹೇಳ್ತಾರೆ, ಅಂತಹ ವಾದ್ಯಗಳ ಮೂಲಕನೇ ಕಿವಿಗೆ ಇಂಪನ್ನ ಗರೆದಂತಹ ಜ್ಯೋತ್ಸ್ನಾ ಶ್ರೀಕಾಂತ್ ಅವರಿಗೆ ಧನ್ಯವಾದಗಳು. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ನೀವೆಲ್ಲರೂ ಈ ಶುಭ ಸಂಜೆಯಲ್ಲಿ, ಶುಭ ಗಳಿಗೆಯಲ್ಲಿ ಸೇರಿದ್ದೀರಿ. ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಂದರ್ಭ ಸನ್ನಿಹಿತ. ಇದೀಗ ವೇದಿಕೆ ಮೇಲೆ ಗಣ್ಯರನ್ನ ಆಹ್ವಾನಿಸುವಂತಹ ಸಂದರ್ಭ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೇನೆ ಮಾನ್ಯ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿ ಸರ್, ಶಾಸಕರಾದಂತಹ ರಿಜ್ವಾನ್ ಹರ್ಷದ್ ಸರ್, ಹಾಗೇನೆ ಪ್ರಕಾಶ್ ರಾಜ್ ಸರ್, ಇಂದಿನ ಈ ಕಾರ್ಯಕ್ರಮ ಚಿತ್ರೋತ್ಸವದ ಸಂದರ್ಭದಲ್ಲಿ ಖ್ಯಾತ ಬಹುಭಾಷಾ ನಟರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆಯೇ ರುಕ್ಮಿಣಿ ವಸಂತ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೀನಿ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಈ ಒಂದು ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ, ಅದರಲ್ಲೂ ಸಿನಿಮಾ ಪ್ರೇಮಿಗಳು, ಬೆಂಗಳೂರಿನವರು, ಯಾಕಂದ್ರೆ ಇದು ಕೇವಲ ಒಂದು ಭಾಷೆಯ ವಿಚಾರ ಅಲ್ಲ, ಕೇವಲ ಒಂದು ರಾಜ್ಯದ ವಿಚಾರ ಅಲ್ಲ, ಇಡೀ ವಿಶ್ವದಾದ್ಯಂತ ಇರುವಂತಹ ಚಲನಚಿತ್ರಗಳ ಪ್ರದರ್ಶನ ಏಕಕಾಲಕ್ಕೆ ಆಗತ್ತೆ ಅಂದ್ರೆ ಅದು ನಮ್ಮ ಬೆಂಗಳೂರಿನಲ್ಲಿ, ಅದು ನಮ್ಮ ಹೆಮ್ಮೆಯ ವಿಚಾರ. ಕಲಾವಿದರಿಗೆ ಸದಾ ಪ್ರೋತ್ಸಾಹವನ್ನ ನೀಡಿ, ಬೆನ್ನು ತಟ್ಟಿ ಅವರ ಕೆಲಸಕ್ಕೆ ಹುರಿದುಂಬಿಸುವಂತಹ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕಾಲದಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತ ಮಾಡೋಣ. ಕಲಾವಿದರನ್ನ ಪ್ರೋತ್ಸಾಹಿಸುವ ಕಲಾವಿದರ ಪಾಲಿನ ಕಲಾರಾಮಯ್ಯ ನಮ್ಮ ಸಿದ್ದರಾಮಯ್ಯ ಸರ್, ಹಾಗೇನೆ ಹಸಿದವರ ಪಾಲಿನ ಅನ್ನರಾಮಯ್ಯ ಸಿದ್ದರಾಮಯ್ಯ ಸರ್, ಹಾಗೇನೆ ಗ್ಯಾರಂಟಿ ಯೋಜನೆಗಳ ಹರಿಕಾರ ಸಿದ್ದರಾಮಯ್ಯ ಸರ್, ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಎಲ್ಲ ಅತಿಥಿಗಳು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೀನಿ. 70ಕ್ಕೂ ಹೆಚ್ಚು ದೇಶಗಳ 240 ಸಿನಿಮಾ ಪ್ರದರ್ಶನ, ಒಟ್ಟಾರೆ 450ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿದೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರಶಸ್ತಿ ಪಡೆದಂತಹ, ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದಂತಹ, ಜನ ಮನ್ನಣೆ ಗಳಿಸಿರುವಂತಹ 100ಕ್ಕೂ ಹೆಚ್ಚು ವಿದೇಶಿ ಚಲನಚಿತ್ರಗಳ ಪ್ರದರ್ಶನ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ವಾಡಿಕೆಯಂತೆ ಮೊದಲನೇದಾಗಿ ನಾಡಗೀತೆ ನಿಮ್ಮ ಮುಂದೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ಉಷಾ ಕೋಕಿಲಾ ತಂಡದವರು ಕಡೆಯಿಂದ ನಾಡಗೀತೆ. हे कर्नाटक माते जय सुंदर नदी वनಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಸಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ
ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ರಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳರಾಡಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಉಷಾ ಕೋಕಿಲಾ ಮತ್ತು ತಂಡ. ಇವತ್ತಿನ ಈ ಶುಭ ಸಂಜೆಯ ಕಾರ್ಯಕ್ರಮ ಧ್ಯೇಯ ವಾಕ್ಯದೊಂದಿಗೆ ಆರಂಭ ಮಾಡೋಣ. ಇಂದಿನ ಕಾರ್ಯಕ್ರಮದ ಧ್ಯೇಯ ವಾಕ್ಯ: ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹೌದು, ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಈ ಧ್ಯೇಯ ವಾಕ್ಯ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಈ ಅಂತಾರಾಷ್ಟ್ರೀಯ ಬೆಂಗಳೂರು ಚಲನಚಿತ್ರೋತ್ಸವದ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ. ಇಂದಿನ ನಿರೂಪಣೆಯಲ್ಲಿ ನಾನು ಕನ್ನಡತಿ ಶಿಲ್ಪಾ ರಾಜನ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋದಕ್ಕೆ ಶ್ರೀಮತಿ BB ಕಾವೇರಿ ಮೇಡಮ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್ಕಾರದ ಕಾರ್ಯದರ್ಶಿಗಳು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಒಂದು ವಿಶೇಷ ಪ್ರಕಟಣೆ: ದೆಹಲಿಯ ಪೊಲೀಸ್ ಕಲ್ಚರಲ್ ಸೆಂಟರ್ನ ನಿರ್ದೇಶಕರಾದಂತಹ ಮೇಡಮ್ ಮಾರ್ಗರೇಟಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಜಗತ್ತು ವಿಶ್ವದ ಅತ್ಯುತ್ತಮ ಚಲನಚಿತ್ರಗಳನ್ನು ವೀಕ್ಷಿಸಲು ತಾವೆಲ್ಲರೂ ಕಾತುರದಿಂದ ಎದುರು ನೋಡುತ್ತಿರುವ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭವು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಈ ಅದ್ಧೂರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಹಾಗೂ ಈ ಚಿತ್ರೋತ್ಸವಕ್ಕೆ ಭರವಸೆಯಾಗಿ ನಿಂತು ಎಲ್ಲ ರೀತಿಯ ಸಹಕಾರ ನೀಡಿದ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಮಾನ್ಯ ಶ್ರೀ ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿಯವರು ಆಗಮಿಸಿರುತ್ತಾರೆ. ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶಿವಾಜಿನಗರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೂ ಸ್ವಾಗತ ಕೋರುತ್ತೇನೆ.
17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿ ಮತ್ತು ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿರುವ ಖ್ಯಾತ ಬಹುಭಾಷಾ ನಟ ಶ್ರೀ ಪ್ರಕಾಶ್ ರಾಜ್ ಇವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಖ್ಯಾತ ಯುವ ನಟಿ ರುಕ್ಮಿಣಿ ವಸಂತ್ ಅವರು ನಮ್ಮೊಡನೆ ಇದ್ದಾರೆ. ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಚಲನಚಿತ್ರೋತ್ಸವದ ನಿರ್ದೇಶಕರಾದ ಡಾಕ್ಟರ್ ಸಾಧು ಕೋಕಿಲ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಶ್ರೀ ನರಸಿಂಹಲು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಡನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು ಆಗಮಿಸಿರುತ್ತಾರೆ. ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ನವದೆಹಲಿಯ ಪೋಲಿಷ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ಮಿಸ್ ಮಾಲ್ಗರುಜ್ದಾ ವೆಟ್ಸಿಸ್ ಗೋಲ್ಬಿಯಾಕ್, ಐ ಹಾರ್ಟಿಲಿ ವೆಲ್ಕಮ್ ಯು ಮ್ಯಾಮ್. ಪೋಲೆಂಡ್ ಕಾನ್ಸುಲೇಟ್ನ ಮುಖ್ಯಸ್ಥರಾದ ಶ್ರೀ ರಘು ರಾಜಪ್ಪ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ ಚಿತ್ರರಂಗದ ಗಣ್ಯರಿಗೆ, ಕಲಾವಿದರಿಗೆ, ಚಲನಚಿತ್ರೋತ್ಸವದ ಸಂಘಟನಾ ಸಮಿತಿಯ ಸದಸ್ಯರಿಗೆ, ಎಲ್ಲ ಜೂರಿ ಮೆಂಬರ್ಸ್ಗಳಿಗೆ, ಆಯ್ಕೆ ಸಲಹಾ ಸಮಿತಿಯ ಸದಸ್ಯರಿಗೆ, ಚಿತ್ರೋತ್ಸವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಳ್ಕರ್ ಅವರಿಗೆ ಎಲ್ಲರಿಗೂ ಅಷ್ಟೇ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಪ್ರತಿ ವರ್ಷವೂ ಅಷ್ಟೇ ಅರ್ಥಪೂರ್ಣವಾದ ಧ್ಯೇಯ ವಾಕ್ಯದ ಮೂಲಕ ನಡೆಸುವುದು ವೈಶಿಷ್ಟ್ಯ. ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ರಾಷ್ಟ್ರ GS ಶಿವರುದ್ರಪ್ಪನವರ ಪ್ರಸಿದ್ಧ ಗೀತೆ ಆಗಿರುವ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಸಾಲಿನೊಂದಿಗೆ ಸ್ತ್ರೀ ಸಂವೇದನೆ ಸಮಾನತೆಯ ದನಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ. ಈ ಫಿಲಂ ಫೆಸ್ಟಿವಲ್ನಲ್ಲಿ ಸುಮಾರು 60 ಉತ್ತಮ ಚಲನಚಿತ್ರಗಳನ್ನು ಮಹಿಳೆಯರೇ ನಿರ್ದೇಶಿಸಿರುವುದು ವಿಶೇಷವಾಗಿದೆ. ಅದಲ್ಲದೆ ಜಗತ್ತಿನ 70 ದೇಶಗಳ ಸುಮಾರು 240 ಅತ್ಯುತ್ತಮ ಚಲನಚಿತ್ರಗಳು ಪ್ರದರ್ಶನವಾಗಲಿದ್ದು, ಈ ಚಿತ್ರಗಳು ಆಯಾ ದೇಶದ ಸಮಕಾಲೀನ ಸ್ಥಿತಿ, ಗತಿ, ಜೀವನ ಮತ್ತೆ ಸಂಸ್ಕೃತಿಯನ್ನು ಬಿಂಬಿಸಲು ವಿಶ್ವದ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಪಡೆದಿರುವ ಸುಮಾರು 100ಕ್ಕೂ ಹೆಚ್ಚು ಅತ್ಯುತ್ತಮ ಪ್ರದರ್ಶನಗೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಚಿತ್ರ ಪ್ರದರ್ಶನವು ದಿನಾಂಕ 30 ಜನವರಿ ಅಂದರೆ ನಾಳೆಯಿಂದ ಪ್ರಾರಂಭವಾಗಿ ದಿನಾಂಕ 6 ಫೆಬ್ರವರಿಗೆ ಮುಕ್ತಾಯ ಆಗ್ತಾ ಇದೆ. ಈ ಚಿತ್ರೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಅತಿಥಿಗಳನ್ನು ಕೂಡ ಸ್ವಾಗತ ಮಾಡಿದಂತಹ ಶ್ರೀಮತಿ BB ಕಾವೇರಿ ಹೃತ್ಪೂರ್ವಕವಾದಂತಹ ಸಂದರ್ಭದಲ್ಲಿ ನಾನು ಕೋರುತ್ತೀನಿ. ಇದೀಗ ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ, ನಟರಾಗಿ, ಕಾಮಿಡಿ ಮಹಾರಾಜ್ ಅಂತಾನೆ ಬೆಳ್ಳಿತೆರೆಯಲ್ಲಿ ಹೆಸರು ತಗೊಂಡ್ರು ಕೂಡ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿಕೊಂಡು ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಸಾಧು ಕೋಕಿಲ ಸರ್. ಪ್ರಾಸ್ತಾವಿಕ ನುಡಿಯನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ಡಾಕ್ಟರ್ ಸಾಧು. ಎಲ್ಲರ ಪರಿಚಯ ಆಗಿದೆ. ನಾನು ಚಿತ್ರೋತ್ಸವ ವಿಶೇಷವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ, ಹಾಗೆ ವೇದಿಕೆಯ ಮುಂದಿರುವ ಚಿತ್ರರಂಗದ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ, ಸಹಪಾಠಿಗಳಿಗೆ, ಇಲ್ಲಿ ಸೇರಿರುವ ಎಲ್ಲ ಚಿತ್ರರಂಗದ ಪ್ರೇಕ್ಷಕರಿಗೆ ಶುಭವನ್ನು ಕೋರುತ್ತಾ
ಈ ವರ್ಷದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂದ್ರೆ, ಸರ್ಕಾರ ನಮಗೆ ಕೊಟ್ಟ ಟ್ಯಾಗ್ ಲೈನ್ ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್ ಶಿವರುದ್ರಪ್ಪನವ್ರು ಬರೆದಿರೋದು. ಅಶ್ವಥ್ ಅವ್ರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಟ್ಯೂನು, ನಾನೇ ಕೀಬೋರ್ಡ್ ನುಡಿಸಿರುವಂತ ಈ ಹಾಡಿನ ಟ್ಯಾಗ್ ಲೈನ್, ಆಕಾಶದ ನೀಲಿಯಲ್ಲಿ ಚಂದ್ರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಈ ಆಶಯದ ಸ್ಫೂರ್ತಿ ಇರುವ 65 ದೇಶಗಳ 250 ಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಸ್ಪರ್ಧಾ ವಿಭಾಗಗಳನ್ನು ಸೇರಿ ಪಾಲ್ಗೊಳ್ಳಿದೆ. ಇಡೀ ಭಾರತದಲ್ಲಿ ಇಷ್ಟು ಸಂಖ್ಯೆಯ ಫ್ಯೂಚರ್ ಲೆಂತ್ ಫಿಲ್ಮ್ಸ್ಗಳನ್ನು ಪ್ರೋಗ್ರಾಮ್ ಮಾಡಿರುವ ಚಿತ್ರೋತ್ಸವ ಇನ್ನೊಂದಿಲ್ಲ. ಇದಕ್ಕೆ ಚಪ್ಪಾಳೆ ಬರಲೇಬೇಕು. ನಾವು ಪ್ರಸ್ತುತಪಡ್ತಾ ಇದ್ದೀವಿ. ಈ ಬಾರಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಪಡೆದ, ಮಾನ್ಯತೆ ಪಡೆದ ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನದಲ್ಲಿರುವುದು ಹೆಮ್ಮೆಯ ಸಂಗತಿ. ಮತ್ತೊಂದು ವಿಷಯ ಏನಂದ್ರೆ, ಈ ಬಾರಿ ದೇಶ ವಿದೇಶದ 65ಕ್ಕೂ ಹೆಚ್ಚು ಮಹಿಳಾ ನಿರ್ದೇಶಕರು ಮಹತ್ವದ ಸಮಕಾಲೀನ ಚಲನಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಭಾಗವಹಿಸಿದೆ. ಇದಕ್ಕೂ ಚಪ್ಪಾಳೆ ಬರಲೇಬೇಕು. ಮೊದಲ ಬಾರಿಗೆ ಚಲನಚಿತ್ರ ತಂಡಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ನ ಹಮ್ಮಿಕೊಂಡಿದೆ. ಸೊ ಎಲ್ಲ ಚಿತ್ರತಂಡಗಳು ರೆಡ್ ಕಾರ್ಪೆಟ್ ವೆಲ್ಕಮ್ ಅಲ್ಲಿ ಬರಬಹುದು. 91 ವರ್ಷದ ಕನ್ನಡ ಚಿತ್ರರಂಗ ಇತಿಹಾಸವನ್ನು ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ. 99 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದನ್ನ ಬಿಂಬಿಸುವಂತಹ ಫೋಟೋ ಎಕ್ಸಿಬಿಷನ್ ಕೂಡ ನಡೆಯುತ್ತೆ. ಕನ್ನಡ ಚಲನಚಿತ್ರರಂಗದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಲೆಜೆಂಡ್ಸ್ಗಳಿಗೆ ಗೌರವ ಸಲ್ಲಿಸಲು ಲೂಲು ಮಾಲ್ನಲ್ಲಿ ವಾಲ್ ಆಫ್ ಆನರ್ ಏರ್ಪಡಿಸಲಾಗಿದೆ. ಅಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅನ್ಯತಾ ಭಾವಿಸದೆ ನಮ್ಮನ್ನ ಆಶೀರ್ವದಿಸಿ. ನಮ್ಮ ಚಿತ್ರೋತ್ಸವದ ಹೊಸ ಕಾರ್ಯಕ್ರಮಗಳು ಲೂಲು ಮಾಲ್ನ ಆವರಣದಲ್ಲಿ ಸೇರಿ ಪ್ರತಿದಿನ ಸಂಜೆ 7 ಗಂಟೆಗೆ ಓಪನ್ ಏರ್ ಫಿಲ್ಮ್ ಸ್ಕ್ರೀನಿಂಗ್ ಇರುತ್ತೆ. ಅಂದ್ರೆ ಟೆಂಟ್ ನಾವು ನೆನ್ಸ್ಕೋಬಹುದು. ಕೆಳಗೆ ಕೂತ್ಕೊಂಡು ನೋಡೋರು ನೋಡ್ಬೋದು, ಅಲ್ಲಿ ಮಣ್ಣ ಕೂತ್ಕೊಂಡು ನೋಡೋರು ನೋಡ್ಬೋದು. ಸ್ವಲ್ಪ ವಯಸ್ಸಾದವರಿಗೆ ಚೇರ್ ಕೂಡ ಇರುತ್ತೆ, ಅಲ್ಲಿ ಬಂದು ನೀವು ಆ ಸಿನಿಮಾಗಳನ್ನ ನೋಡ್ಬೋದು. ಎಲ್ಲ ಚಿತ್ರ ಪ್ರೇಮಿಗಳು, ಸಾರ್ವಜನಿಕರು ಕೂಡ ಇದನ್ನು ವೀಕ್ಷಿಸಬಹುದು. ಸ್ಪೆಷಲ್ ಆಗಿ ನಮ್ಮ ನಿಂಬಾಳ್ಕರ್ ಸಾಹೇಬರು ಆಯೋಜಿಸಿರುವ ಶೋಲೆ ಬೈಕ್ ಇದೆ. ಶೋಲೆಯಲ್ಲಿ ಉಪಯೋಗಿಸಿದ ಬೈಕು ನಾವಲ್ಲಿ ಸಾರ್ವಜನಿಕ ನೋಡೋಕೆ ಇಟ್ಟಿದ್ವಿ. ಅದೊಂದು ಆಕರ್ಷಣೀಯ. ದಯವಿಟ್ಟು ಆವಾಗ ಯೂಸ್ ಮಾಡಿದಂಥ ಶೋಲೆ ಬೈಕ್ ನಿಮಗೆ ನೆನಪಿರುತ್ತೆ, ಬಂದು ನೀವು ಅದನ್ನು ನೋಡ್ಬೋದು. ಮೆಜೆಸ್ಟಿಕ್ ಇಂದ ಸುಮಾರು ಬಸ್ಗಳು ಲೂಲು ಮಾತ್ರ ಸ್ಟಾಪ್ ಇದೆ. ಮತ್ತೆ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಯಾವುದು ನಮ್ಮ ಕ್ರಾಂತಿವೀರ ಅವರ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಆಮೇಲೆ ಮಾಲ್ಗೆ ಬರೋದಕ್ಕೆ ಕೆಲವು 3-4 ಗಾಡಿಗಳನ್ನ ಕೂಡ ಅರೇಂಜ್ ಮಾಡಿದೀವಿ. ಏನೂ ತೊಂದರೆ ಆಗಲ್ಲ. ಯಾಕೆಂದ್ರೆ ಇದನ್ನ ಹೇಳಲೇಬೇಕು ನಾನು. ಇದಕ್ಕೆ ಮುಂಚೆ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಒರೈನ್ ಮಾಲಲ್ಲಿ. ಇಲ್ಲಿ ಇರೋದ್ರಿಂದ ನಿಮ್ಗೆ ಯಾವ ತೊಂದರೆ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರದ ಚಿತ್ರರಂಗದ ಮೇಲೆ ವಹಿಸಿರುವ ಕಾಳಜಿ, ಚಿತ್ರನಗರಿ ಮೈಸೂರು ಇದಕ್ಕೆ ಸರ್ಕಾರ ಚಾಲನೆ ಕೊಟ್ಟಿದೆ. ಕನ್ನಡಕ್ಕೆ ಪ್ರತ್ಯೇಕವಾಗಿ OTT ಪ್ಲಾಟ್ಫಾರ್ಮ್ ಇದರ ಅನುಷ್ಠಾನದ ಕೆಲಸಕ್ಕೆ ಸರ್ಕಾರ ಇದೆ. ನಮ್ಮ ಅಕಾಡೆಮಿ ಆವರಣದಲ್ಲಿ ಒಂದು ಬೃಹತ್ ಕಮರ್ಷಿಯಲ್ ಫಿಲ್ಮ್ ಕಾಂಪ್ಲೆಕ್ಸ್ ನ ಕಟ್ಟಬೇಕು ಅಂತ ಇದೆ. ಅದಕ್ಕೂ ಕೂಡ ಸರ್ಕಾರ ಚಾಲನೆ ಕೊಟ್ಟಿದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ, ಜೋರಾದ ಚಪ್ಪಾಳೆಯೊಂದಿಗೆ. ಅಕಾಡೆಮಿ ವತಿಯಿಂದ ಚಿತ್ರರಂಗದ ಈ ಮೆಡಿಕಲ್ ಏಡ್ನ ಕೊಡ್ತಾ ಇದ್ವಿ. ಅದು 75,000 ಇತ್ತು.
ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ಸ್ವಲ್ಪ ಈ ಹಾರ್ಟ್ ಪ್ರಾಬ್ಲಮ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ 75,000 ಸಾಲಲ್ಲ ಅಂತ ಸರ್ಕಾರಕ್ಕೆ ಮನವಿ ಮಾಡಿದಾಗ ಏಕದಮ್ ಅದನ್ನು 1.5 ಲಕ್ಷಕ್ಕೆ ಭರ್ತಿ ಮಾಡಿದ್ದಾರೆ. ಈಗ ಎಲ್ರಿಗೂ ಆ 1.5 ಲಕ್ಷ ನಮ್ಮ ಸರ್ಕಾರದಿಂದ ಸಿಗುತ್ತೆ. ಇದು ನಿಜವಾಗ್ಲೂ ನಮ್ಮ ಶ್ಲಾಘನೀಯ ವಿಷಯ. ಜೊತೆಗೆ KTV ಮತ್ತು ಸಂಗೀತಗಾರರ ಒಂದು ಸಂಘಗಳು ಕೂಡ ಇದೆ, ಅದನ್ನು ಕೂಡ ಇದನ್ನು ಸೇರಿಸ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಕನ್ನಡ ಚಲನಚಿತ್ರ 300 ಚಿತ್ರಗಳಿಗಿಂತ ಜಾಸ್ತಿ ಸಿನಿಮಾಗಳು ಪ್ರದರ್ಶನಕ್ಕಿದೆ. ಇದು ನಮ್ಮ ಬೇಡಿಕೆ ಸರ್, ಮನವಿ. 300 ಸಿನಿಮಾಗಳು ವರ್ಷಕ್ಕೆ ರೆಡಿ ಆಗತ್ತೆ. ಇದಕ್ಕೆ ನಾವು 10-15 ಕಡೆ ಪರ್ಮಿಷನ್ಗೆ ಓಡಾಡೋದಿದೆ. ಅದನ್ನು ಒಂದೇ ಸಲ ಏನದು ಸಿಂಗಲ್ ವಿಂಡೋ ಅಂತ ಹೇಳ್ತಾರೆ, ಇದನ್ನು ದೃಷ್ಟಿನ ಇಟ್ಕೊಂಡು ಸರ್ಕಾರ ಒಂದೇ ಜಾಗದಲ್ಲಿ ನಮ್ಮ ಚಿತ್ರರಂಗಕ್ಕೆ ಪರ್ಮಿಷನ್ ಸಿಗೋ ಥರ ಮಾಡಿದ್ರೆ ಎಲ್ರಿಗೂ ತುಂಬ ಒಳ್ಳೇದಾಗತ್ತೆ, ಪ್ರೊಡ್ಯೂಸರ್ಗೆ ದುಡ್ಡು ಉಳಿಯುತ್ತೆ, ಬೇಗ ಆಗತ್ತೆ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಪ್ರಭಾಕರ್ ಸರ್ ಆಗಲೇ ಬರ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇನ್ನೂ ಒಂದು 2-3 ಬೇಡಿಕೆಗಳಿದೆ, ಅದನ್ನು ನಾನು ಸರ್ಕಾರಕ್ಕೆ ಜೊತೆಲಿ ಇದ್ದು ನಾನು ಕೊಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ನಾಳೆಯಿಂದ ಲೂಲು ಮಾಲ್ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ನಡೆಯಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಎಲ್ಲರೂ ಬನ್ನಿ. ಲೆಟ್ಸ್ ಸೆಲೆಬ್ರೇಟ್ ಫಿಲ್ಮ್ ಆ್ಯಂಡ್ ಎಂಜಾಯ್. ಥ್ಯಾಂಕ್ ಯು. ಪ್ರಾಸ್ತಾವಿಕ ನುಡಿಯನ್ನ ನಿಮ್ಮ ಮುಂದೆ ಇಟ್ಟಂತಹ ಡಾಕ್ಟರ್ ಸಾಧು ಕೋಕಿಲ ಸರ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಕಲಾತ್ಮಕ ನಿರ್ದೇಶಕರಾದಂತಹ ಶ್ರೀ ಮುರಳಿ PB ಅವರು ಕುರಿತಾದಂತಹ ವರದಿಯನ್ನ ನಿಮ್ಮ ಮುಂದೆ ಮಂಡಿಸಲಿದ್ದಾರೆ. ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸಲು ಅವಕಾಶ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಸಂಪೂರ್ಣ ಸಹಕಾರ ನೀಡಿದಂತಹ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಸಾಧು ಕೋಕಿಲ ಅವರಿಗೆ, ಮಾನ್ಯ ಕಾರ್ಯದರ್ಶಿಗಳಾದ BB ಕಾವೇರಿ ಅವರಿಗೆ ಹಾಗೂ ಇಲಾಖೆಯ ಮಾನ್ಯ ಕಮಿಷನರ್ಗಳಾದಂತಹ ಹೇಮಂತ್ ನಿಂಬಾಳ್ಕರ್ ಅವರಿಗೂ ಕೂಡ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಚಿತ್ರೋತ್ಸವದ ಕಲಾತ್ಮಕ ತಂಡದ ಸದಸ್ಯರೆಲ್ಲರೂ ಕೂಡ ಪ್ರತಿದಿನವೂ ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ವಿಶೇಷ ಏನಂತ ಹೇಳಿದ್ರೆ, ಅತ್ಯುತ್ತಮ ಸಮಕಾಲೀನ ಚಲನಚಿತ್ರಗಳ ಜೊತೆ ಕ್ಲಾಸಿಕ್ ಕನ್ನಡ ಚಲನಚಿತ್ರಗಳ ಹಾಗೂ ದೇಶದ ಬೇರೆ ಬೇರೆ ಭಾಷೆಗಳ ಅತ್ಯುತ್ತಮ ಚಲನಚಿತ್ರಗಳನ್ನು ಕೂಡ ನಾವು 4K ಫಾರ್ಮ್ಯಾಟ್ನಲ್ಲಿ, DCP ಫಾರ್ಮ್ಯಾಟ್ನಲ್ಲಿ ಉತ್ತಮವಾದಂಥ ಪ್ರಿಂಟ್ ಮೂಲಕ ತೋರಿಸ್ತಾ ಇದ್ದೇವೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರ್ತಕ್ಕಂತಹ 5 ಮಹತ್ವದ ಚಲನಚಿತ್ರಗಳನ್ನು 4K ರೆಸೊಲ್ಯೂಷನ್ನಲ್ಲಿ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಪ್ರದರ್ಶನ ಮಾಡ್ತಿದ್ದೇವೆ. ಹಾಗೆಯೇ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರ ಹಾಗೂ ಸಿದ್ಧಲಿಂಗಯ್ಯ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳನ್ನು ನಾವು ಪ್ರದರ್ಶನ ಮಾಡ್ತಿದ್ದೇವೆ. ಅದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ 50 ವರ್ಷ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುವಂತಹ, ಕೊಡುಗೆ ನೀಡಿರ್ತಕ್ಕಂತಹ ಗಣ್ಯರನ್ನು ಕೂಡ ನಾವು ಚಲನಚಿತ್ರಗಳ ಪ್ರದರ್ಶನ ಮಾಡೋದ್ರ ಮೂಲಕ ಸ್ಮರಿಸ್ತಿದ್ದೇವೆ, ನೆನಪಿಸ್ಕೊಳ್ತಿದ್ದೇವೆ. ಅವರ ಚಲನಚಿತ್ರಗಳ ಜೊತೆ ನಾವು ಸಂಭ್ರಮಿಸಿದ್ದೇವೆ. ಅದರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕಿಯಾಗಿ 2025ಕ್ಕೆ 50 ವರ್ಷಗಳನ್ನ ಪೂರೈಸಿದರು. ಅವರನ್ನು ಕೂಡ ನೆನಪಿಸ್ಕೊಳ್ತಿದ್ದೇವೆ ಚಲನಚಿತ್ರಗಳನ್ನ ಪ್ರದರ್ಶನ ಮಾಡೋದ್ರ ಮೂಲಕ. ಹಾಗೆಯೇ ಗಿರೀಶ್ ಕಾಸರವಳ್ಳಿ ಸರ್, ರಾಜೇಂದ್ರ, ಡಾಕ್ಟರ್ ಜಯಮಾಲಾ ಮೇಡಮ್, ಹಾಗೆ ಪ್ರಖ್ಯಾತ ಛಾಯಾಗ್ರಾಹಕರಾದಂತಹ S. ರಾಮಚಂದ್ರ, ಇವರುಗಳನ್ನು ಕೂಡ ಅವರ ಅತ್ಯುತ್ತಮ ಆಯ್ದ ಚಲನಚಿತ್ರಗಳನ್ನು, ಅದು ಕೂಡ 2K ರೆಸ್ಟೋರ್ ಆಗಿರ್ತಕ್ಕಂಥ ಚಲನಚಿತ್ರಗಳನ್ನ ಪ್ರದರ್ಶನ ಮಾಡೋದ್ರ ಮೂಲಕ ನಾವು ಈ ಒಂದು 50 ವರ್ಷಗಳ ಅವರ ಸಿನಿಮಾ ಯಾನವನ್ನು ಸಂಭ್ರಮಿಸಿದ್ದೇವೆ. ಈ ಒಂದು ಮಾತಿದೆ ನಮ್ಮಲ್ಲಿ, ಹೊಸ ಚಿಗುರು ಹಳೆಬೇರು ಕೂಡಿಲರು ಮರ ಸೊಬಗು ಅಂತ. ಹಾಗೆಯೇ ಈ ಒಂದು ಹೊಸ ಚಲನಚಿತ್ರಗಳು ಹಾಗೆಯೇ ಹಳೆಯ ಕ್ಲಾಸಿಕ್ ಚಲನಚಿತ್ರಗಳು ಇವೆಲ್ಲವೂ ಕೂಡ ಸಹೃದಯ ಪ್ರೇಕ್ಷಕರಿಗೆ, ಸಹೃದಯ ಚಲನಚಿತ್ರರಂಗದ ನಮ್ಮ ನೆಚ್ಚಿನ ಚಿತ್ರಕರ್ಮಿ ಚಲನಚಿತ್ರೋತ್ಸವ ಒಂದು ಸಾಂಸ್ಕೃತಿಕ ಹಬ್ಬವಾಗಿ, ಸಿನಿಮಾ ಹಬ್ಬವಾಗಿ ತಮ್ಮೆಲ್ರಿಗೂ ಒಂದು ಹೊಸ ಅನುಭೂತಿಯನ್ನು ನೀಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಬನ್ನಿ, ನಾಳೆಯಿಂದ ನಾವೆಲ್ಲರೂ ಚಲನಚಿತ್ರ ಸಂಸ್ಕೃತಿ ಮತ್ತು ಸಿನಿಮಾ ಹಬ್ಬ. ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಮುರಳಿ PB ಅವರಿಗೆ. ಇದೀಗ ದೀಪವನ್ನ ಬೆಳಗಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹಾಗೇನೆ ಎಲ್ಲ ಗಣ್ಯರು ಕೂಡ ದೀಪ ಬೆಳಗಿಸುವಲ್ಲಿ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ದೀಪದ ನೆರವು ಕುಮಾರಿ ರುಕ್ಮಿಣಿ ವಸಂತ ಅವರು, ಕಾಂತಾರ ಬೆಡಗಿ. ಬಹುಶಃ ಇಡೀ ಭಾರತ ಚಿತ್ರೋದ್ಯಮದಲ್ಲಿ ದೊಡ್ಡ ಮಟ್ಟದಲ್ಲೇನೆ ಫೇಮಸ್ ಆಗ್ತಾ ಇರುವಂತವರು. ಇದೀಗ ದೀಪ ಬೆಳಗುವುದರ ಮುನ್ನ ದೀಪ ಬೆಳಗುವ ಉದ್ಘಾಟನೆ
ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ ಅಂತ ಹೇಳ್ತಾ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭ ಮುಂದೆ ನೆರವೇರಿದೆ. ಜೋರಾದ ಚಪ್ಪಾಳೆಯ ನಿರೀಕ್ಷೆ. ಇದೀಗ ಚಿತ್ರೋತ್ಸವದ ಕೈಪಿಡಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಸಂದರ್ಭ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೈಪಿಡಿಯನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಚಿತ್ರೋತ್ಸವದ ಕೈಪಿಡಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಎಲ್ಲ ಗಣ್ಯರು ಕೂಡ ಕೈಪಿಡಿಯನ್ನ ತೋರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸ್ತ್ರೀ ಎಂದರೆ ಸಾಕೆ. ಈ 17ನೇ ಚಿತ್ರೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿ ಕೈಪಿಡಿಯನ್ನ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಇದರ ಧ್ಯೇಯ ವಾಕ್ಯ ಸ್ತ್ರೀ ಎಂದರೆ ಸಂವೇದನೆ, ಸಮಾನತೆಯ ದನಿ. ಸಂಪೂರ್ಣವಾದಂತಹ 17ನೇ ಚಿತ್ರೋತ್ಸವದ ಮಾಹಿತಿ ಕೈಪಿಡಿಯಲ್ಲಿ ನಿಮ್ಮ ಮುಂದೆ. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಇದೀಗ ಚಿತ್ರ ನಟಿಯಾದಂತಹ ರುಕ್ಮಿಣಿ ವಸಂತ ಅವರು ಈ ಒಂದು ಕಾರ್ಯಕ್ರಮದ ಸ್ಟಾರ್ ಅಟ್ರಾಕ್ಷನ್. ಒಂದೆರಡು
ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವರನ್ನ ಬರಮಾಡಿಕೊಳ್ಳೋಣ. ಕಾಂತಾರ ಬೆಡಗಿ, ರುಕ್ಮಿಣಿ ವಸಂತ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ಅವ್ರು ಮಾತಾಡಲ್ವಂತೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ದಿಗ್ಗಜರಿಗೆ, ಹಿರಿಯರಿಗೆ, ಗೌರವಾನ್ವಿತರಿಗೆ, ನಮ್ಮ ಸಮಾರಂಭಕ್ಕೆ ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಪ್ರೇಕ್ಷಕರಿಗೆ, ಮೊಬೈಲ್ ಟಿವಿಲಿ ನೋಡ್ತಿರೋ ವೀಕ್ಷಕರಿಗೆ ಹೃದಯದ ನಮಸ್ಕಾರಗಳು. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನಂಥ ಯುವ ನಟಿಯನ್ನು ಆಹ್ವಾನಿಸಿರೋದು ಒಂದು ದೊಡ್ಡ ಗೌರವ. ನಾನು ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ಒಪ್ಕೊಂಡು ಬಂದಿದ್ದೀನಿ. ಚಿಕ್ಕ ವಯಸ್ಸಿಂದ ಹಲವಾರು ಕಲಾ ಪ್ರಕಾರಗಳನ್ನು ನೋಡ್ಕೊಂಡು ಬಂದಿರೋ ನನಗೆ ಬೆಂಗಳೂರು ಎಲ್ಲ ಕಲೆಗಳಿಗೂ ನೆಲೆ ಅಂತ ತುಂಬ ಹೆಮ್ಮೆ ಆಗತ್ತೆ. ಭರತನಾಟ್ಯಂ, ಯಕ್ಷಗಾನ ನೃತ್ಯ ಕಲೆ ಇರಲಿ, ಕರ್ನಾಟಿಕ್ ಹಿಂದೂಸ್ತಾನಿ ಗಾನಕಲೆ ಇರಲಿ, ಜಾನಪದ ಕಲೆಗಳಿರಲಿ, ನಾಟಕ ಇರಲಿ, ಸಿನಿಮಾ ಇರಲಿ, ಬೆಂಗಳೂರು ಎಲ್ಲ ಕಲೆಗೂ ನೆಲೆ. ಸಿನಿಮಾ ಈ ಎಲ್ಲ ಕಲೆಗಳನ್ನು ಬಳಸ್ಕೊಳ್ಳೋ ಆಡಿಯೋ ವಿಜುವಲ್ ಮಾಧ್ಯಮ. ಒಂದು ದೇಶದ, ರಾಜ್ಯದ ಜನರ ಕಲೆ, ಸಂಸ್ಕೃತಿ, ಜೀವನ ಶೈಲಿ ಸಿನಿಮಾ ಪ್ರಸ್ತುತಪಡಿಸುತ್ತದೆ. ನಮ್ಮೂರಲ್ಲಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಆದಾಗ ಪ್ರಪಂಚದ ಸಂಸ್ಕೃತಿ ನಮ್ಮೂರಿಗೋಸ್ಕರ ಬಂದ ಹಾಗೆ. ಇಲ್ಲಿ ಎಲ್ಲ ಸಿನಿರಸಿಕರು ಬರ್ತಾರೆ, ಒಬ್ಬರನ್ನೊಬ್ರು ಭೇಟಿ ಆಗ್ತಾರೆ, ಸಿನಿಮಾ ಕಲೆ ಬಗ್ಗೆ ಮಾತಾಡ್ತಾರೆ, ಹೊಸ ಪರಿಚಯ ಆಗತ್ತೆ, ಹೊಸ ವಿಷಯ ತಿಳ್ಕೊಳ್ತಾರೆ. ಒಟ್ಟಾರೆ ಕಲೆ, ಟೆಕ್ನಿಷಿಯನ್ಸ್ ಎಲ್ಲರೂ ಕಲಿತಾರೆ, ಬೆಳಿತಾರೆ. ಇಂಥ ಯಶಸ್ವಿ ಆಗಕ್ಕೆ ಆಯಾ ಜಾಗದ ಸಂಯೋಜಕರು, ಅಧಿಕಾರಿಗಳು, ಕಾರ್ಯಕರ್ತರು ಎಲ್ಲರ ಪರಿಶ್ರಮ ಇರುತ್ತೆ. ಬೆಂಗಳೂರಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಿರೋ ಚಲನಚಿತ್ರ ಅಕಾಡೆಮಿಯವರಿಗೆ, ಫಿಲ್ಮ್ ಚೇಂಬರಿಗೆ, ಸರ್ಕಾರಕ್ಕೆ ನಾನು ಶುಭಾಶಯಗಳು ತಿಳಿಸ್ತಾ ಈ ವರ್ಷ ಮತ್ತಷ್ಟು ಯಶಸ್ವಿ ಆಗಲಿ ಅಂತ ಸಿರಿಗರ ನಮ್ಗೆಳ್ಗೆ ಜೈ ಹಿಂದ್, ನಮಸ್ಕಾರ. ರಾಷ್ಟ್ರ ಮಟ್ಟದಲ್ಲಿ ಇವರ ಸಿನಿಮಾ ಖ್ಯಾತಿ ಮುಂದುವರಿತಾ ಇದೆ. ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸೋಣ. ಥ್ಯಾಂಕ್ ಯು ಸೋ ಮಚ್ ರುಕ್ಮಿಣಿ ವಸಂತ ಅವರೇ. ಇದೀಗ ಸಿಗ್ನೇಚರ್ ಫಿಲಂ ಬಿಡುಗಡೆ ನಿಮ್ಮ ಮುಂದೆ. ಬಹುಭಾಷಾ ನಟರಾದಂತಹ ಶ್ರೀ ಪ್ರಕಾಶ್ ರಾಜ್ ಸರ್ ಕಡೆಯಿಂದ ರಿಮೋಟ್ ಒತ್ತುವ ಮೂಲಕ ಈ ಒಂದು ಸಿಗ್ನೇಚರ್ ಫಿಲಂ ಬಿಡುಗಡೆ ನಿಮ್ಮ ಮುಂದೆ. ಧನ್ಯವಾದಗಳು. ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಹಾಡಿನ ಈ ಸಾಲು ಇವತ್ತಿನ ಈ ಕಾರ್ಯಕ್ರಮದ ಧ್ಯೇಯ ವಾಕ್ಯ. ಈ ಸಿಗ್ನೇಚರ್ ಫಿಲಂ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಪ್ರಕಾಶ್ ರಾಜ್ ಸರ್ಗೆ ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಆಡಬೇಕು. ರಾಷ್ಟ್ರ ಮಟ್ಟದ ನಟ, ಎಲ್ಲ ನಿರರ್ಗಳವಾಗಿ ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ 16 ವರ್ಷಗಳ ಹಿಂದೆ ಈ ಉತ್ಸವನ ನಾನು ಉದ್ಘಾಟನೆ ಮಾಡಿದ್ದೆ. ಇದಂತಹ ಚೈತನ್ಯ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಒಂದು ನಮ್ಮ ರಂಗನ ತಿಟ್ಟು ಅಂತೀವಲ್ಲ, ಹಾಗೆ ಬೇರೆ ಬೇರೆ ದೇಶದ, ಬೇರೆ ಬೇರೆ ರಾಷ್ಟ್ರದ ಹಾಗೆ ಒಂದು ಉತ್ಸವ ಆಗಬೇಕು ಅಂತ ತುಂಬಾ ಮುತುವರ್ಜಿಯಿಂದ ಚೈತನ್ಯಪೂರಿತವಾಗಿ ಶುರು ಮಾಡಿದಂತಹ ಉತ್ಸವ.
16 ವರ್ಷಗಳ ನಂತರ ನಟನಾಗಿ, ವಿತರಕನಾಗಿ, ನಿರ್ಮಾಪಕನಾಗಿ, ಈಗ ಚಲನಚಿತ್ರ ರಾಯಭಾರಿ ನಿಂತಿದೆ. ಒಂದೆರಡು ಅನುಭವವನ್ನು ಹಂಚ್ಕೊಳ್ತೇನೆ, ಆಮೇಲೆ ಅದಕ್ಕೆ ಕಾರಣ ಕೂಡ ಹೇಳಿ. ಒಂದು ಇದೇ ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವಕ್ಕೆ ಹೋಗಿದ್ದೆ. ಅಲ್ಲಿ ಆಸ್ಟ್ರೋನಾಟ್ ಸುನಿತಾ ವಿಲಿಯಮ್ಸ್ ಬಂದರು. ಮಕ್ಕಳು, ಯಂಗ್ಸ್ ಅಷ್ಟು ಜನ ಆಕೆಯನ್ನು ನೋಡುವ ಕಾತರ. ಆಕೆಯ ಒಂದು 2-3 ದಿನದ ಒಡನಾಟದಲ್ಲಿ ಆಕೆನ ಒಂದು ದಿನ ಒಂದು ಮಾತಾಡ್ತಾ ಕೇಳಿದೆ, ಈ ಭೂಮಿ ನೋಡಿ ಏನ್ ಅನ್ಸುತ್ತು ನಿಮ್ಗೆ ಅಂತ. ಆಕೆ ಅದ್ಭುತವಾದ ಒಂದು ಮಾತನ್ನು ಹೇಳುತ್ತೆ. ಇಷ್ಟು ಪುಟ ಅದರೊಳಗೆ ಈ ಭೂಮಿ ನೋಬೆಲ್ ಪ್ರಶಸ್ತಿ ವಿಜೇತ ಸಾಹಿತಿ ಅಬ್ದುಲ್ ರಜಾಕ್ ಹಂಚ್ಕೊಂಡ್ರು. ಒಂದು ಕಡೆ ಒಂದಷ್ಟು ಜನ ಒಂದು ಜರ್ಮನ್ ಇದು ಕೂತಿದ್ರು. ಅವರು ಒಂದು ಪ್ರಪಂಚದ ಮಹಾಯುದ್ಧದ ನಂತರ ನಡೆದ ಮಾರಣ ಹೋಮದ ಬಗ್ಗೆ, ತಮ್ಮ ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಏನನ್ನ ಮಾಡ್ತಾ ಹೋದ್ವಿ, ಪ್ರತಿರೋಧವನ್ನು ನಾವು ಹೇಗೆ ಬೆಳೆಸ್ಕೊಳ್ತಾ ಹೋದ್ವಿ ಅಂತ ಮಾತಾಡ್ತಾ ಇದ್ರು. ಆಮೇಲೆ ಒಂದು ವೇದಿಕೆಯಲ್ಲಿ ದಕ್ಷಿಣ ಭಾರತವನ್ನ ಕಡೆಗಣಿಸಿದರೆ ಭಾರತಕ್ಕಾಗುವ ನಷ್ಟವೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಇಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆಗ್ಬೋದು, ಒಂದು ಸಾಹಿತ್ಯ ಉತ್ಸವ ಆಗ್ಬೋದು, ಇಲ್ಲಿ ಬೇರೆ ಬೇರೆ ವಿಚಾರಗಳು, ಅನುಭವಗಳು ಹಂಚ್ಕೊಳ್ಳೋದಕ್ಕೆ, ಒಂದು ಮಾನವೀಯ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು, ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ಥರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಪ್ರತಿಭಟನೆಯನ್ನ ನೀವು ಪ್ಯಾಲೆಸ್ಟೇನಿಯನ್ನ ನೋಡಿ, ನಮ್ಮ ಕಷ್ಟಗಳಿಗೆ, ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲದು. ಇನ್ನೊಬ್ಬರ ನೋವಿಗೂ ನಾವು ಅಳುವ ಆ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗೆ ನಾವು ಮಾಡಿದ್ರೇನೆ ನಾವು ಮನುಷ್ಯರಾಗೋದು. ನೀವು ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶಿಸಕ್ಕೆ ಬಿಡದೇ ಇದ್ರೆ ಈ ವೇದಿಕೆಯಲ್ಲಿ ನಾನು ಅಲ್ಲಿಯ ನೋವನ್ನ, ಅಲ್ಲಿಯ ಪದ್ಯವನ್ನ ಓದ್ತೇನೆ. ಪ್ಯಾಲೆಸ್ಟೀನಿಯನ್ ಆ ನೋವಿನ ಪದ್ಯವನ್ನು ಓದೋದರ ಮೂಲಕ ನನ್ನ ಪ್ರತಿರೋಧವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲೊಂದು ಪದ್ಯ ಇದೆ, ದ ವಾರ್ಸ್ ವಿಲ್ ಎಂಡ್ and the leaders will shake hand and disperse, but that old lady will still be waiting for her son, and that woman will be waiting for her husband, and the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ, ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ.
ನನ್ನ ಮಣ್ಣನ್ನ, ನನ್ನ ಮಾತೃಭೂಮಿಯನ್ನ ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು. ನೋಡಿ, ಒಂದು ಅದ್ಭುತವಾದ ಹೃದಯವಂತಿಕೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿವೆ. ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಗೆ ಅಂಕ ಸಮುದ್ರ ಅಂತ ಹೆಸರು. ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳಿಂದ, ರಾಜ್ಯಗಳಿಂದ ಹಕ್ಕಿಗಳು ಬರ್ತಾ ಇವೆ. ಮಕ್ಕಳು ಮಾಡಿ, ಮರಿ ಮಾಡಿ ಸಂತೋಷವಾಗಿ ಅಲ್ಲಿ ಸುತ್ತಿರುವ ಹೊಲಗಳಲ್ಲಿರುವ ಊಟವನ್ನು ಹುಡುಕ್ತಾ ಹೋಗ್ತಾ ಇದೆ. ಪ್ರಾಯಶಃ ಅಲ್ಲಿರುವ ತುಂಬಾ ವೈವಿಧ್ಯಮಯವಾದ ಬೆಳೆಗಳಿರ್ಬೋದು. ಅಲ್ಲಿ ರೈತರು ಕಡಲೆ ಬೆಳೀತಾರೆ, ಸೊಪ್ಪಿನ ಕಡಲೆ ಬೆಳೀತಾರೆ, ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ನವಣೆ ಬೆಳೀತಾರೆ. ಆಗ ಒಬ್ಬ ರೈತನನ್ನ, ನಮ್ಮ ಕನ್ನಡ ನಾಡಿನ ರೈತನನ್ನ ನಮ್ಮ ಕೃಪಾಕರ ಸೇನಾನಿಯವರು ಕೇಳಿದ್ರಂತೆ, ಅಲ್ಲಪ್ಪ, ಈ ಹಕ್ಕಿಗಳೆಲ್ಲ ಬಂದು ನಿನ್ ತೋಟನಲ್ಲಿ ತಿಂತಾ ಇದೆಯಲ್ಲ, ಏನ್ ಪರವಾಗಿಲ್ವಾ ಅಂದ್ರೆ, ಅರೇ ಸರ್, ಗುಬ್ಬಿಗಳು ಸರ್ ಎಷ್ಟು ತಿನ್ನುತ್ತೆ ಬಿಡಿ ಸರ್ ಅಂದ್ರೆ. ಇದು ಈ ಮಣ್ಣಿನ ಹೃದಯ ವೈಶಾಲ್ಯತೆ. ಆ ಗುಣ ನಮ್ಮ ಉತ್ಸವಕ್ಕೂ ಬರಬೇಕು. ಈ ತರದ ಸರ್ಕಾರಗಳ ಬೇರೆ ಸಿನಿಮಾಗಳನ್ನ ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಿಡಲ್ಲ ಅನ್ನೋದರ ಬಗ್ಗೆ ತಾವು ಬಹಳ ದೊಡ್ಡ ಪ್ರತಿರೋಧವನ್ನ, ಪ್ರತಿಭಟನೆಯನ್ನ ಗಟ್ಟಿ ದನಿಯಲ್ಲಿ ನಿಲುವು ತಗೊಳ್ಬೇಕು ಅಂತ ವಿನಂತಿ ಅಷ್ಟೇ ಅಲ್ಲ, ಒತ್ತಾಯಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಿ. ಚಲನಚಿತ್ರೋತ್ಸವ ಇದೇ ರೀತಿಯಾಗಿ ಎಗ್ಗಿಲ್ಲದೆ ಯಾರ ಹಂಗಿಲ್ಲದೆ ಇದು ಕಲಾಭಿಮಾನಿಗಳಿಗೋಸ್ಕರ ಕರ್ನಾಟಕ ಸರ್ಕಾರ ಮುಂದಿನ ದಿನಗಳಲ್ಲೂ ಕೂಡ ನಡೆಸ್ಕೊಂಡು ಹೋಗುತ್ತೆ. ಯಾವ ಅಡೆತಡೆಯೂ ಕೂಡ ಬರೋದಿಲ್ಲ ಅಂತ ಬಹಳ ಗಟ್ಟಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೇಳಿದಂತಹ ಪ್ರಕಾಶ್ ರಾಜ್ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. 17ನೇ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಸಮರ್ಥವಾಗಿ ಮುನ್ನಡೀತಾ ಇದ್ದಾರೆ. ಇದೀಗ ಅಧ್ಯಕ್ಷತೆಯ ಭಾಷಣವನ್ನ ನಿಮ್ಮ ಮುಂದೆ ಇಡಲಿದ್ದಾರೆ ಶ್ರೀ ರಿಜ್ವಾನ್ ಅರ್ಷದ್ ಸರ್. ಮಾನ್ಯ ಶಾಸಕರು ಕಲಾವಿದರಿಗೆ ಸದಾ ಪ್ರೋತ್ಸಾಹಿಸುತ್ತಾ, ಹುರಿದುಂಬಿಸುತ್ತಾ, ತಮ್ಮ ಕ್ಷೇತ್ರದ ಜನರಿಗೂ ಕೂಡ ಇದೇ ರೀತಿಯಾಗಿ ಪ್ರೋತ್ಸಾಹವನ್ನ ನೀಡ್ತಾ ಯುವ ನಾಯಕ ರಿಜ್ವಾನ್ ಅರ್ಷದ್ ಸರ್ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮೆಲ್ಲರ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈಗ ತಾನೇ ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಿರಿಯರಾದಂಥ ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಸವರಾಜ್ ಹೊರಟ್ಟಿರವ್ರೆ, ಈಗ ತಾನೇ ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರಾದಂಥ ಪ್ರಕಾಶ್ ರಾಜ್ರವ್ರೆ, ರುಕ್ಮಿಣಿ ವಸಂತ್ರವ್ರೆ, ಶಾಲಿನಿ ರಜನೀಶ್ರವ್ರೆ, ಸಾಧು ಕೋಕಿಲಾರವ್ರೆ, ನರಸಿಂಹಲೂರವ್ರೆ, ಬಿ ಕಾವೇರಿರವ್ರೆ, ಹಾಗೂ ವಾರ್ತಾ ಇಲಾಖೆಯ ಕಮಿಷನರ್ ಆದಂಥ ಸನ್ಮಾನ್ಯ ಹೇಮಂತ್ ನಿಂಬಾಲ್ಕರ್ ರವರೇ, ಆತ್ಮೀಯ ಬಂಧುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಸಿನಿಮಾ ಜಗತ್ತಿನ ನಿರ್ಮಾಪಕರೇ, ಕಲಾವಿದರೇ, ಹಾಗೂ ಸಿನಿಮಾವನ್ನು ಇಷ್ಟಪಡ್ತಕ್ಕಂಥ ಬಹಳಷ್ಟು ಸಾಮಾನ್ಯ ನನ್ನಂತ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಕಾರದ ವತಿಯಿಂದ ಅದ್ಭುತವಾದಂಥ ಇವತ್ತು 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ 17th ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿನ ಈ ಉದ್ಘಾಟನೆಯ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಿನಿಮಾ ಈ ನಮ್ಮ ಸಮಾಜದ ಒಂದು ಭಾಗ. ಸಿನಿಮಾವನ್ನು ಬಿಟ್ಟು ನಮ್ಮ ಸಮಾಜ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಸಿನಿಮಾವಿನ ಕಾಂಟ್ರಿಬ್ಯೂಷನ್, ಕೊಡುಗೆ ತುಂಬಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸಾಮಾನ್ಯ ಜನರು ಕೂಡ ತಮ್ಮ ಜೀವನದಲ್ಲಿ ಸಿನಿಮಾ ಮುಖಾಂತರ ತಮ್ಮ ಜೀವನವನ್ನು ಸುಲಭವಾಗಿ ನಡ್ಸ್ಕೊಂಡು ಹೋಗಿರ್ತಕ್ಕಂಥ ಒಂದು ಮಾರ್ಗವನ್ನು ಹುಡುಕ್ತಾರೆ. ಎಷ್ಟೇ ಕಷ್ಟದಲ್ಲಿ ತಮ್ಮ ಜೀವನ ನಡೀತಾ ಇದ್ರೂ ಸಹ ಸಿನಿಮಾವನ್ನು 3 ಗಂಟೆ ನೋಡಿದ್ರೆ ಅವ್ರ ಕಷ್ಟಗಳನ್ನು ಮರೆತು ಅವ್ರ ಜೀವನವನ್ನು ನಡೆಸ್ತಕ್ಕಂಥ ಒಂದು ವಿಧಾನ ಸಿನಿಮಾ. ಮತ್ತೆ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಎಕ್ಸ್ಪ್ರೆಷನ್ ಆಫ್ ಹ್ಯೂಮನ್ ಇಮೋಷನ್ಸ್ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ವೇದಿಕೆ ಬಹುಶಃ ಜನರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ವೇದಿಕೆ ಆಗಿರ್ತಕ್ಕಂಥದ್ದು ಹಿಂದೆನೂ ಕೂಡ ನೋಡಿದ್ದೇವೆ, ಇವತ್ತು ಕೂಡ ಆಗ್ತಾ ಇದೆ, ಮುಂದೆ ಕೂಡ ನಾವು ಅದೇ ಆಶಾವಾದಿ ಆಗಿದ್ದೇವೆ. ಸಿನಿಮಾ ಮುಖಾಂತರ
ಒಬ್ಬ ಮನುಷ್ಯತ್ವವನ್ನು ಮತ್ತೆ ಮನುಷ್ಯರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ವೇದಿಕೆ ಸಿನಿಮಾ ಆಗಬೇಕು. ಎಲ್ಲರಿಗೂ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಒಂದು ವೇದಿಕೆ ಆಗಬೇಕು. ಮತ್ತೆ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಸಿಕ್ಕಲ್ಲ. ಸಮಾಜದಲ್ಲಿ ಎಲ್ಲರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಈಕ್ವಲ್ ಆಪರ್ಚುನಿಟೀಸ್ ಸಿಕ್ಕೋದಿಲ್ಲ. ಆದ್ರೆ ಸಿನಿಮಾ ಮುಖಾಂತರ ಜನರ ಕಾನ್ಶಿಯನ್ಸ್ ಅನ್ನು ಕಟಕ್ತಕ್ಕಂಥ ಕೆಲಸ ತಾವು ಸಿನಿಮಾ ನಿರ್ಮಾಪಕರು ತಾವು ಮಾಡಬೇಕಾಗುತ್ತೆ, ಕಲಾವಿದರು ತಾವು ಮಾಡಬೇಕಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸಮಾಜ ತಮ್ಮ ಕರ್ತವ್ಯವನ್ನು ಮರೆತು ಬಿಡ್ತೇವೆ. ನಾವು ಒಂದು ರೀತಿಯ ನಮ್ಮ ಕರ್ತವ್ಯ ಏನು, ನಾವು ಏನ್ ಮಾಡಬೇಕು ಅಂತ ನಾವು ಮರ್ತಿರ್ತೇವೆ. ಆದ್ರೆ ಸಿನಿಮಾ ಶುಡ್ ಬಿ ದಿ ಮಿರರ್ ಟು ಅಸ್. ನಾವು ಏನ್ ನೀವು ಮರ್ತಿದೀವಿ ಅದನ್ನು ನೀವು ಸರಿ ಮಾಡಿ ಅಂತ. ಬಹುಶಃ ಇವತ್ತು ಪ್ರಕಾಶ್ ರಾಜ್ರವರು ಬಹಳ ಪ್ಯಾಷನೆಟ್ಲಿ ಮಾತನಾಡ್ತಾ ಇದ್ರು. ಅವ್ರ ಬಗ್ಗೆ ನಾನು ನನ್ನ ಹಳೆ ಸ್ನೇಹಿತರು ಅವರು ಮೀಡಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಾನು ನೋಡ್ತೇನೆ. ನಮ್ಮ ದೇಶದಲ್ಲಿ ಯಾವ ಸಂದರ್ಭ ಇದೆ ಅಂದ್ರೆ ಬಹಳಷ್ಟು ಸಿನಿಮಾ ಕಲಾವಿದರು ಮತ್ತೆ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲ ಒಂದು ರೀತಿ ಮೌನವಾಗಿ ಹೋಗಿದ್ದಾರೆ. ಯಾರು ಕೂಡ ಮಾತನಾಡೋದಕ್ಕೆ ಆ ಶಕ್ತಿ, ಆ ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ತೋರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಕಾಶ್ ರಾಜ್ರವರು ಒಬ್ಬ ಧೈರ್ಯವಂತ, ಬರೀ ನಟ ಅಲ್ಲ, ಈ ಸಮಾಜದ ಒಬ್ಬ ಕಾನ್ಶಿಯಸ್ ಮೆಂಬರ್ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ತಾವು ಪ್ಯಾಲೆಸ್ತೀನಿಯನ್ ಸಿನಿಮಾ ಬಗ್ಗೆನೂ ಇವತ್ತು ಹೇಳಿದಿರಿ. ಬಟ್ ನಾನು ಒಂದು ಮಾತು ಹೇಳ್ತೇನೆ ಪ್ರಕಾಶ್ ರಾಜ್ರವರೇ, ಇಡೀ ದೇಶದಲ್ಲಿ ಅಂತ ರಾಜಕೀಯದ ವಿರುದ್ಧ ಕೆಲವು ರಾಜಕೀಯ ನಾಯಕರು ಧೈರ್ಯದಿಂದ ಎದ್ದು ನಿಂತ್ಕೊಂಡು ಮಾತನಾಡ್ತಾ ಇದಾರಲ್ಲ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಒಬ್ರು. ಯಾವುದೇ ಭಯ ಇಲ್ಲದೆ ಯಾರಿಗೂ ಕೂಡ ಏನು ಸತ್ಯ ಏನು ನ್ಯಾಯ, ಯಾವುದೇ ರಾಜಕಾರಣದ ಎಷ್ಟೇ ಒತ್ತಡ ಇದ್ರೂ ಸಹ ಸಿದ್ದರಾಮಯ್ಯನವರು ಏನ್ ತಪ್ಪು ಅದು ಯಾರೇ ಇರಲಿ, ದೇಶದ ಎಷ್ಟೇ ಬಲಿಷ್ಠವಾದಂತ ಸರ್ಕಾರ ಇರಲಿ, ನಾಯಕ ಇರಲಿ, ಎದ್ದು ನಿಂತ್ಕೊಂಡು ಮಾತನಾಡ್ತಕ್ಕಂಥ ಧೈರ್ಯ ಮತ್ತೆ ಅದೇ ರೀತಿ ತಮ್ಮ ಜನರ ಬದುಕನ್ನು ಸುಲಭ ಮಾಡ್ತಕ್ಕಂಥ ಒಂದು ನೀತಿ, ಒಂದು ಪಾಲಿಸೀಸ್ ಇಟ್ಕೊಂಡು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒತ್ತಡದಿಂದ ನಾವು ಕೆಲಸ ಮಾಡೋದಿಲ್ಲ. ಸಿನಿಮಾ ಪ್ಯಾಲೆಸ್ತೀನಿಯನ್ ಸಿನಿಮಾ ಇರಲಿ, ವರ್ಲ್ಡಿನ ಬೇರೆ ಬೇರೆ ಭಾಗದ ಯಾವುದೇ ಸಿನಿಮಾ ಇರಲಿ, ನಮ್ಮ ವೇದಿಕೆ ಮೇಲೆ, ನಮ್ಮ ಸರ್ಕಾರದ ವೇದಿಕೆ ಮೇಲೆ ಅದು ಸರಿಯಾಗಿ ನಾವು ಪ್ರದರ್ಶನ ಮಾಡ್ತೀವಿ, ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗದೆ ಇದ್ರೆ ಎಲ್ಲೂ ಆಗೋದಿಲ್ಲ. ಇಷ್ಟು ಮಾತ್ರ ತಾವು ತಿಳ್ಕೊಳ್ಳಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ಸಿನಿಮಾ ಮುಖಾಂತರ ಬಹುಶಃ ಯುವ ಪೀಳಿಗೆಗೆ ನಾವು ಮನುಷ್ಯತ್ವ ಕಡೆ ನಾವು ತಗೊಂಡು ಹೋಗೋಣ ಅಂತ ಹೇಳಿ, ತಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿ, ಯಾರ್ಯಾರು ಸಿನಿಮಾ ರಂಗದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ, ತಮ್ಮೆಲ್ಲರ ಈ ಜವಾಬ್ದಾರಿ ಇದೆ, ತಾವು ನಿಭಾಯಿಸ್ತಾ ಇದ್ದೀರಿ ಅಂತ ಆಶಯಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಒಳ್ಳೆ ಮಾತು ಹೇಳಿದ್ರಿ ಸರ್. ಸಿನಿಮಾ ಅನ್ನೋದೇ ಜೀವನದ ಅವಿಭಾಜ್ಯ ಅಂಗ, ಮನುಷ್ಯತ್ವವನ್ನ ಒಗ್ಗೂಡಿಸುವಂತಹ ಕೆಲಸ ಅಂತ. ಧನ್ಯವಾದಗಳು ಸರ್ ನಿಮ್ಗೆ. ಇದೀಗ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಕಾಯ್ತಾ ಇರುವಂತಹ ಒಂದು ಘಳಿಗೆ ಅಂತ ಹೇಳ್ಬೋದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಹಸಿದವರ ಪಾಲಿನ ಅನ್ನ ರಾಮಯ್ಯ, ವಿದ್ಯಾ ಸಿರಿ ಕೊಟ್ಟ ವಿದ್ಯಾರಾಮಯ್ಯ, ರೈತರಿಗೆ ಭಾಗ್ಯಗಳ ಕೊಟ್ಟ ರೈತ ರಾಮಯ್ಯ. ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಸರ್. ಹಾಗೇನೆ ಅದಕ್ಕಿಂತ ಮುಂಚೆ ಸರಳ ಸಜ್ಜನಿಕೆಯ ಮಿತವಾಗಿ ಮಾತನಾಡಿ, ಅದರಲ್ಲೂ ಆ ಒಂದು ಮಾತುಗಳಲ್ಲೇನೆ ಎಲ್ಲರನ್ನೂ ಕೂಡ ತಲುಪಿಸುವಂತಹ ಒಂದು ಶಕ್ತಿ ಇರುವಂತಹ ರಾಜಕಾರಣಿ, ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಸವರಾಜ್ ಹೊರಟ್ಟಿ ಸರ್, ಸಭಾಪತಿಗಳು ವಿಧಾನ ಪರಿಷತ್, ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಈ ಕಾರ್ಯಕ್ರಮದ ಉದ್ಘಾಟಕರು ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಪ್ರಕಾಶ್ ಅವರೇ, ವೇದಿಕೆ ಮೇಲೆ ಆಸೀನಂತೆಲ್ಲ ಗಣ್ಯಮಾನ್ಯರೇ, ಸಹೋದರ ಸಹೋದರರೇ, ಗಂಟ್ಲ ಸರಿ ಇಲ್ಲ ಮಾತಾಡೋದಿಲ್ಲ ಅಂತ ಹೇಳಿದ್ದೆ.
ಮುಖ್ಯಮಂತ್ರಿಗಳು ನಾವು ಬಿಡುದಿಲ್ಲ ಅಂತ ಗೊತ್ತಿತ್ತು, ಆದರೂ ಸಹಿತ ಪ್ರಯತ್ನ ಮಾಡಿದೆ. ಮುಖ್ಯಮಂತ್ರಿಗಳ ಮಾತನ್ನು ಕೇಳಿ ಎರಡು ಮಾತನ್ನು ನಾನು ಮಾತನಾಡ್ತೀನಿ. ಇವತ್ತ ಇಡೀ ದೇಶದಲ್ಲಿ ಹೆಮ್ಮೆ ಪಡುವಂಥ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಆಯೋಜನೆ ಮಾಡಿ ಈ ಫಿಲ್ಮ್ ಫೆಸ್ಟಿವಲ್ಲು ಇಡೀ ನಾಡಿಗೆ ಮಾದರಿಯಾದಂಥ ಫಿಲ್ಮ್ ಫೆಸ್ಟಿವಲ್ ಆಗ್ತಿದೆ ಅನ್ನೋದರಲ್ಲಿ ಎರಡು ಮಾತುಗಳಿಲ್ಲ. ಮುಖ್ಯಮಂತ್ರಿಗಳಾದಾಗಿಂದ ಸಿನಿಮಾದ ಬಗ್ಗೆ, ಸಿನಿಮಾದಲ್ಲಿ ಕೆಲಸ ಮಾಡೋರ ಬಗ್ಗೆ, ಸಿನಿಮಾದಲ್ಲಿ ಪಾತ್ರವಹಿಸೋರ ಬಗ್ಗೆ ಅನೇಕ ಸಂಕಷ್ಟಗಳನ್ನು ಸಾಧು ಕೋಕಿಲ ನನ್ನ ಮುಂದೆ ಬಂದು ಎಕ್ಸ್ಪ್ರೆಸ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಿದರು ಅವರು, ಕಲಾವಿದರಿಗೆ ಏನಾದರೂ ತೊಂದರೆ ಆದರೆ, ಏನು ಕಾಯಿಲೆ ಆದರೆ 75,000 ರೂಪಾಯಿಯನ್ನು ಕೊಡ್ತೀವಿ ಸರ್ಕಾರದವರು. ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿದಾಗ ಅವರು ಸಾಧು ಕೋಕಿಲ 1 ಲಕ್ಷ ರೂಪಾಯಿ ಕೇಳಬೇಕಂತ ಮಾಡಿದ್ದು ಕಾಣ್ತದೆ. ಮುಖ್ಯಮಂತ್ರಿಗಳು 1.5 ಲಕ್ಷ ರೂಪಾಯಿ ಕೊಟ್ಟರು ಅನ್ನೋಂಥ ಒಂದು ಹೇಳಿದರೆ ನಿಜವಾಗಿ ನಮ್ಗೆ ಭಾಳ ಹೆಮ್ಮೆ ಅನಿಸ್ತಿದೆ, ಅಭಿಮಾನ ಅನಿಸ್ತಿದೆ. ಅಂದರೆ ಅವರು ಸಿನಿಮಾ ಪ್ರಪಂಚದಲ್ಲಿರುವಂಥ ಜನರಿಗೆ ಎಷ್ಟೊಂದು ಉತ್ಸಾಹವನ್ನು ಕೊಡ್ತಾರೆ ಅನ್ನೋದನ್ನು ಬೇರೆ ಹೇಳಬೇಕಾಗಿಲ್ಲ. ಇದು ಒಂದು. ಇವತ್ತ ಸಿನಿಮಾಗಳು ಅವರು ನಮ್ಮ ಹೆಸರು ಹೇಳುವಾಗ ನಮಗೆ ನೆಮ್ಮದಿ ಅನ್ನೋದು ಜೀವನದಲ್ಲಿ ಭಾಳ ಕಡಿಮೆ. ಎಲ್ಲರಿಗೂ ಭಾಳ ಜನರಿಗೆ ನಾವು ನೋಡಿಲ್ಲ, ಎಷ್ಟು ಜನ ಇದೀವಿ ನಾವು, ಎಷ್ಟು ಜನ ನಾವು ನೆಮ್ಮದಿಯಿಂದ ಇರ್ತೀವಿ ಅನ್ನೋದನ್ನು ವಿಚಾರ ಮಾಡಿದ್ರೆ ಭಾಳ ಕಷ್ಟದ ದಿನ ಅನ್ನೋದನ್ನು ನಮಗೆಲ್ಲರಿಗೂ ಮನವರಿಕೆ ಆಗಿದೆ. ಅಂಥದ್ರಲ್ಲಿ ಇವತ್ತೇನು ಸಿನಿಮಾಗಳು ಬರ್ತಾವೆ, ಸಿನಿಮಾ ನಾವು ನೋಡೋಕೆ ಹೋಗ್ತೀವಿ, ಆವಾಗ ಕನಿಷ್ಠ 3 ರಿಂದ 3.5 ತಾಸು ಜಗತ್ತಿನ ಭ್ರಮೆಯನ್ನೆಲ್ಲ ಮರೆತು ಮಾನಸಿಕವಾದಂಥ ನೆಮ್ಮದಿಯನ್ನು ನಾವು ಪಡ್ಕೋಬೇಕಂತಂದ್ರೆ ಅವು ಸಿನಿಮಾ ಟಾಕೀಸ್ಗಳು, ಸಿನಿಮಾ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಿ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ಮೊಬೈಲು, TV ಇವೆಲ್ಲ ಬಂದಾವ, ಇವೆಲ್ಲ ನೋಡ್ಬೋದು. ನಮ್ಮ ಬೆಂಗಳೂರಲ್ಲಿ ಸುಮಾರು ಸಿನಿಮಾ ಟಾಕೀಸ್ಗಳಿದ್ದು ಬರ್ತಾ ಬರ್ತಾ ಸಿನಿಮಾ ಅಲ್ಲಿ ನಡೆಯಲ್ದೆ ಅರ್ಧಕ್ಕೆ ಅವನ್ನೆಲ್ಲ ಥಿಯೇಟರ್ಗಳನ್ನು ಕೆಡೆದು ಕಾಂಪ್ಲೆಕ್ಸನ್ನು ಕಟ್ಟುವಂಥ ಕೆಲಸಗಳನ್ನು ನೀವು ನೋಡ್ತೀರಿ, ಇಷ್ಟೆಲ್ಲ ಮಾಡಿದ್ದೀರಿ. ಈ ಹಿನ್ನೆಲೆಯಲ್ಲಿ ನಾವು ಹೇಳಿದೆವು, ನಾವೆಲ್ಲ ಸಣ್ಣವರಿದ್ದೀವಿ. ಬಿ ಆರ್ ಪಂತೂಲ್ ಅವ್ರದ್ದೊಂದು ಸ್ಕೂಲ್ ಮಾಸ್ಟರ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾವನ್ನು ನೋಡಿದವರು ಒಬ್ಬರು ಸಹಿತ ಕಣ್ಣೀರು ಹಾಕದೆ ಹೋಗಿಲ್ಲ, ಅಷ್ಟೊಂದು ಉತ್ತಮವಾದಂಥ ಸಿನಿಮಾವನ್ನು ಮಾಡ್ತಿದ್ರು. ನಮ್ಮ ರಾಜ್ಕುಮಾರ್ ಅವರು ಭಾಗವಹಿಸಿದ ಬಂಗಾರ ಮನುಷ್ಯ, ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ ಇದ್ದೆವು. ನಿಮಗೆ ಹೇಳಿದ್ರೆ ವಿಚಿತ್ರ ಅನಿಸ್ಬೋದು, 11 ಸಾರಿ ಆ ಸಿನಿಮಾ ನೋಡಿದ್ದು ನಾನು. 11 ಸಾರಿ, ಒಂದ್ಸರಿ ಅಲ್ಲ, 11 ಸಾರಿ. ಇವತ್ತು ಟಾಕೀಸ್ಗಳು ಮಾಯ ಆಗ್ತವೆ, ಸಿನಿಮಾಗಳು ನಡೆಯೋದಿಲ್ಲ, ಸಿನಿಮಾ ಮಾಡಿದವ್ರು ಲಾಸ್ ಹಾಕ್ಕಾರ. ಇಂಥ ಎಲ್ಲ ವಿಚಾರವನ್ನು ನೀವು ಏನು ನಾಳೆ ನಾಡ್ದ 3-4 ದಿವಸಕ್ಕೆ ಮಾಡ್ತೀರಿ. ಕೇವಲ ಸಿನಿಮಾಗಳನ್ನು ಪ್ರದರ್ಶನ ಮಾಡೋದ್ರ ಕೂಡ ಸಿನಿಮಾದಲ್ಲಿರುವಂಥ, ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವಂಥ, ಸಿನಿಮಾದಲ್ಲಿರುವಂಥ ಆ್ಯಕ್ಟ್ರಸ್ಸು ಬೇರೆ ಬೇರೆಯವ್ರಿಗೆ ಏನೇನು ಸಮಸ್ಯೆಗಳದಾವ, ಯಾಕೆ ಇನ್ನೂ ಅಲ್ಲಿಗೆ ಸಿನಿಮಾ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಬರೋದಕ್ಕೆ ಸಮಸ್ಯೆಗಳದಾವ, ಇವನ್ನೆಲ್ಲವನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ನಿಮ್ಮಲ್ಲಿ ಇರುವಂಥ ನ್ಯೂನತೆಗಳನ್ನು, ತೊಂದರೆಗಳನ್ನು ಸರ್ಕಾರಕ್ಕೆ ಕೊಟ್ಟರೆ ಖಂಡಿತವಾಗಿ ಸರ್ಕಾರ ನಿಮ್ಮೆಲ್ಲರಿಗೆ ಸಹಾಯಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ಭರವಸೆಯನ್ನು ನಾನು ಮುಖ್ಯಮಂತ್ರಿಗಳ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾರೆ ನನಗೆ ಗೊತ್ತಿದೆ. ಮುಖ್ಯಮಂತ್ರಿಗೆ ಏನಾದರೂ ಒಂದು ಮನದಟ್ಟಾದರೆ ಇಂಥ ಅದರಲ್ಲಿ ಅವರು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಸಿನಿಮಾಗಳಿಗೆ, ನಾಟಕಗಳಿಗೆ ಭಾಳಷ್ಟು ಪ್ರೋತ್ಸಾಹ ಕೊಡುವಂಥ ಮುಖ್ಯಮಂತ್ರಿಗಳು. ಇಷ್ಟೆಲ್ಲ ವರ್ಷದಿಂದ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಟಾಕೀಸ್ಗಳು ನಡಿಬೇಕು, ಸಿನಿಮಾಗಳು ನಡಿಬೇಕು, ಸಿನಿಮಾಗಳನ್ನು ನೋಡಬೇಕು. ಜನ ಇವತ್ತೇನೆಂದರೆ ಈ ಮೊಬೈಲ್ ಬಂದದ್ರಿಂದ ಇಲ್ಲೇ ನಾವು ಸಿನಿಮಾ ನೋಡುವಂಥದ್ದನ್ನು ಎಷ್ಟೋ ಸರಿ ನಾವು ನೋಡ್ತೀವಿ. ಇದೆಲ್ಲ ಆಗಬಾರ್ದು. ಸಿನಿಮಾ ನಡಿಬೇಕು, ಸಿನಿಮಾ ಮಾಡುವಂಥ, ಅದರಲ್ಲಿ ಕನ್ನಡದಲ್ಲಿ ಇರುವಂಥ ಉತ್ತಮವಾದಂಥ ಸಿನಿಮಾಗಳು ಇನ್ನಷ್ಟು ಹೆಚ್ಚಿಗೆ ಬರಬೇಕು. ಹೆಚ್ಚಿಗೆ ಬರಬೇಕಾದ್ರೆ ನಮಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡಬೇಕಾದಂಥವ್ರು ನಾವು. ಸಹಕಾರ ಕೊಡೋದ್ರಿಂದ ಸಿನಿಮಾ ಟಾಕೀಸಿಗೆ ಹೋಗಿ ಸಿನಿಮಾ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದರೆ ಇಂಥ ಕಾರ್ಯಕ್ರಮಗಳು ಸಾರ್ಥಕ ಆಗ್ತಾವೆ ಅನ್ನುವಂಥ ಭಾವನೆ ನನ್ನದಾಗಿದೆ. ಏನೇ ಇದ್ದಿರಲಿ, ಸಾಧು ಕೋಕಿಲ ಅವರು ಬಂದು ನಮಗೆಲ್ಲ ವಿನಂತಿ ಮಾಡಿದಾಗ, ವಿಚಾರ ಹೇಳಿದಾಗ, ಇಂಥ ಕಾರ್ಯಕ್ರಮದಲ್ಲಿ ನಡೆಯುವಂಥ ಏನು ಮಾತುಗಳದವ, ಬೇರೆ ಬೇರೆಯವರು ವಿಚಾರಗಳದವ, ಅವನ್ನೆಲ್ಲವನ್ನು ತಿಳಿದುಕೊಂಡು ಬರುವಂಥ ದಿನಮಾನದಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂಥ ಚಲನಚಿತ್ರಕ್ಕೆ
ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡಬೇಕಾದದ್ದು ಜನಸಾಮಾನ್ಯರ ಕರ್ತವ್ಯ, ಈ ನಾಡಿನ ಜನರ ಕರ್ತವ್ಯ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತಿದೆ. ಆ ರೀತಿ ಪ್ರಕಾಶ್ ಅವರು ಹೇಳಿದರು, ಅನೇಕ ವಿಚಾರಗಳನ್ನು ಹೇಳಿದರು. ಹೊರರಾಜ್ಯದಿಂದ ಸಿನಿಮಾ ಬರಲಿ, ನಮ್ಮ ಸಿನಿಮಾ ಬರಲಿ, ಇವಕ್ಕೆಲ್ಲಕ್ಕೂ ಒಂದು ಉತ್ತಮವಾದಂಥ ರೀತಿಯಿಂದ ನಾವು ಅವನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಿದರೆ ಈ ಕಾರ್ಯಕ್ರಮ ಮಾಡಿದ ಸಾರ್ಥಕ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿ, ಇದೊಂದು ಭಾಳ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಮತ್ತು ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯಕ್ರಮ. ಇದರಿಂದ ಈ ಕರ್ನಾಟಕದಲ್ಲಿದ್ದಂಥ ಕನ್ನಡ ನಾಡಿನ ಕನ್ನಡ ಜನತೆಯ ಆಶಯ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮದಾಗಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ದಿನಗಳಲ್ಲೂ ಕೂಡ ಈ ಚಲನಚಿತ್ರೋತ್ಸವ ನಡೆಯುತ್ತೆ. ಆದ್ರೆ ಚಲನಚಿತ್ರೋತ್ಸವ ಯಶಸ್ವಿಯಾಗಬೇಕು ಅಂತಂದ್ರೆ ಜನರು ಪ್ರೋತ್ಸಾಹ ಕೊಡಬೇಕು, ಹೋಗಬೇಕು, ನೋಡಬೇಕು, ಹುರಿದುಂಬಿಸಬೇಕು. ಅದನ್ನ ನಿಮ್ಮ ಕರ್ತವ್ಯ ಅನ್ಕೊಂಡು ಮಾಡಿ ಎನ್ನುವಂತಹ ಮಾತನ್ನ ಹೇಳಿದ್ದೀರಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ನಟಿ ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂತಹ ಉಮಾಶ್ರೀ ಮೇಡಮ್ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೀನಿ. ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ಇದೀಗ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ, ಕಲಾವಿದರನ್ನ ಪ್ರೋತ್ಸಾಹಿಸುವಂತಹ ಗುಣ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಒಂದೆರಡು ಮಾತುಗಳನ್ನ ನಿಮ್ಮೆಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಬರಮಾಡಿಕೊಳ್ಳೋಣ. ಕಲಾವಿದರಿಗೆ ಪ್ರೋತ್ಸಾಹಿಸುತ್ತಾ ಕಲಾವಿದರನ್ನ ಇವತ್ತು ಮುನ್ನೆಲೆಗೆ ತರುವಂತಹ ಪ್ರಯತ್ನ, ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋ ಮೂಲಕ ಇವತ್ತು ಎಲ್ಲ ಕಲಾವಿದರ ಹಿಂದೆ ನಿಲ್ಲುವಂತಹ ಶಕ್ತಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರೇ, ಬಹುಭಾಷಾ ನಟರು, ನನ್ನ ಆತ್ಮೀಯರು ಆದಂಥ ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಗಳಾದಂಥ ಶ್ರೀ ಪ್ರಕಾಶ್ ರಾಜ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರು ಆದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರ, ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟಿ ರುಕ್ಮಿಣಿ ವಸಂತ, ಪೊಲೀಸ್ ಕಲ್ಚರಲ್ ಸೆಂಟರ್ ನಿರ್ದೇಶಕರಾದಂಥ ಕನ್ನಡ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಹಾಗೂ ನಟರೂ ಆದಂಥ ಶ್ರೀ ಸಾಧು ಕೋಕಿಲ ಅವರ, ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸಚಿವರು, ಖ್ಯಾತ ನಟಿಯೂ ಆದಂಥ ಶ್ರೀಮತಿ ಉಮಾಶ್ರೀ ಅವರ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ನರಸಿಂಹಲು ಅವರ, ಕಲಾತ್ಮಕ ಚಿತ್ರದ ನಿರ್ದೇಶಕರು, ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಸಮಿತಿಯ ಉತ್ಸವ ಸಮಿತಿಯ ಸದಸ್ಯರಾದಂಥ ಶ್ರೀ ಮುರಳಿ ಅವರೇ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರೇ,
ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಕಾವೇರಿಯವರೇ, ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಆಯುಕ್ತರಾದಂಥ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಕರ್ನಾಟಕ ಸರ್ಕಾರ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ನಡೆಸ್ತಾ ಇದೆ. ಇದು ಇವತ್ತಿನಿಂದ ಫೆಬ್ರವರಿ 6ನೇ ತಾರೀಕಿನವರೆಗೂ ಕೂಡ ನಡೀತಾ ಇದೆ. ಈ ಸಮಾರಂಭವನ್ನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಈ ಬಾರಿ ಸುಮಾರು 70 ದೇಶಗಳ ಆಯ್ದ ಸುಮಾರು 240 ಸಿನಿಮಾ ಪ್ರದರ್ಶನ ನಡೆಯಲಿದ್ದು, ದೇಶ ವಿದೇಶಗಳ ಅಪರೂಪದ ಚಲನಚಿತ್ರಗಳನ್ನು ವೀಕ್ಷಿಸುವ ಅವಕಾಶ ದೊರೆತಿದೆ ನಿಮಗೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರಸಿದ್ಧಿ ಪಡೆದ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದ ಮತ್ತು ಜನಮನ್ನಣೆ ಗಳಿಸಿರುವ 100ಕ್ಕೂ ಹೆಚ್ಚು ವಿದೇಶಿ ಚಲನಚಿತ್ರಗಳು, ಹಾಗೆಯೇ 30ಕ್ಕೂ ಹೆಚ್ಚು ವಿವಿಧ ಭಾರತೀಯ ಭಾಷೆಗಳ ಚಲನಚಿತ್ರಗಳ ಪ್ರದರ್ಶನ ನಡೆಯಲಿದೆ. ಇವತ್ತು ಈ 17ನೇ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಪ್ರಕಾಶ್ ರಾಜ್ ಅವರು ನಾವು ಆಯ್ಕೆ ಮಾಡಿದ್ದೇವೆ. ಅವರು ಅದನ್ನು ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಪ್ರಕಾಶ್ ರಾಜ್ ಅವರು ಬರೀ ಸಿನಿಮಾಕ್ಕೆ ಸೀಮಿತ ಆಗಿಲ್ಲ, ಅವರು ಸಾಮಾಜಿಕ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಶೋಷಿತರ, ದಲಿತರ, ಹಿಂದುಳಿದವರ, ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ, ಅವರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅವರಿಗೆ 2ನೇ ಬಾರಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಹೋದ ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಥೀಮ್ ನಡಿ ಈ ಚಲನಚಿತ್ರೋತ್ಸವವನ್ನು ಮಾಡಿದ್ದು. ಈ ಬಾರಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಇದು ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಗೀತೆಯಿಂದ ಆಯ್ಕೆ ಮಾಡಿರ್ತಕ್ಕಂಥ ಇದನ್ನ ಈ ವರ್ಷ ನಾವು ಆಯ್ಕೆ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಲನಚಿತ್ರ
ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅದು ಬರೀ ಮನೋರಂಜನೆಗೆ ಸೀಮಿತ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನ ತಿದ್ದತಕ್ಕಂಥ ಕೆಲಸ ಆಗ್ಬೇಕು. ಸಮಾಜದಲ್ಲಿ ಇವತ್ತು ಅಸಮಾನತೆ ಇದೆ, ಬಡತನ ಇದೆ, ಸಿರಿತನ ಇದೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ. ವಾಸ್ತವ ಸ್ಥಿತಿಯನ್ನ ಜನರಿಗೆ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಸಿನಿಮಾಗಳು ಮಾಡುತ್ತವೆ. ಅದನ್ನ ಬಹಳ ಯಶಸ್ವಿಯಾಗಿ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಅನೇಕ ಸಿನಿಮಾಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಅದನ್ನ ನಮ್ಮ ಜೀವನ ಏನಿದೆ ಅದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾಕೆ ಮಾಡ್ತಿದೀವಿ ಅಂತಂದ್ರೆ, ಬೇರೆ ದೇಶಗಳ ಜನಜೀವನ ಅರ್ಥ ಆಗಬೇಕು, ಅಲ್ಲಿ ಪಾಲಿಟಿಕ್ಸ್ ಅರ್ಥ ಆಗಬೇಕು, ಅಲ್ಲಿ ಸಮಾಜ ಅರ್ಥ ಆಗಬೇಕು, ಅಲ್ಲಿರ್ತಕ್ಕಂಥ ಪುರುಷರು ಮಹಿಳೆಯರು ಇವ್ರು ಇರ್ತಕ್ಕಂಥ ಅಸಮಾನತೆ ಅಥವಾ ಸಮಾನತೆ ಇರ್ತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾವು ಈ ಬೇರೆ ದೇಶದಲ್ಲಿರ್ತಕ್ಕಂಥ ಜೀವನ, ಅಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಅಥವಾ ಸಮಾನತೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಇದು ಒಂದು ಸುವರ್ಣಾವಕಾಶ. ಈ ಸುವರ್ಣಾವಕಾಶವನ್ನು ಬಳಸಿಕೊಂಡು ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ಬದಲಾವಣೆ ಆಗದೆ ಹೋದರೆ ಸಿನಿಮಾಗಳು ಬರೀ ಮನೋರಂಜನೆಗಾಗಿ ಇರ್ತಕ್ಕಂಥ ವಸ್ತುಗಳಾಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು, ಮಾನವರಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವುದೇ ಕಾರಣಕ್ಕೆ ಪ್ರತಿ ವ್ಯಕ್ತಿಯನ್ನು ಕೂಡ ಪ್ರೀತಿಯಿಂದ ಕಾಣತಕ್ಕಂಥ, ಸ್ನೇಹದಿಂದ ಕಾಣತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಅದು ಮಾಡಿದಾಗ ಮಾತ್ರ ನಾವು ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಮನುಷ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮನುಷ್ಯನಲ್ಲಿ ಏನು ಭೇದ ಭಾವ ಇದೆ, ಅಸಮಾನತೆ ಇದೆ, ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನ ಸಿನಿಮಾಗಳ ಮೂಲಕ, ಈ ಮಾಧ್ಯಮಗಳ ಮೂಲಕ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಬೇರೆ ದೇಶಗಳಲ್ಲಿ ನಮ್ಮ ಜನಜೀವನ ಹೇಗಿದೆ, ಈ ದೇಶದಲ್ಲಿ ಹೇಗಿದೆ, ಯಾಕೆ ಹೀಗಾಗಿದೆ, ಅಲ್ಲಿ ಯಾಕೆ ಬದಲಾವಣೆಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಿ ಇನ್ನೂ ಬದಲಾವಣೆಗಳು ಇನ್ನೂ ಯಾಕೆ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನ, ವಾಸ್ತವಿಕತೆಯನ್ನ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದರಿಂದ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋದ್ರಿಂದ ಒಂದು ಆ ದೇಶದ ನಿಮಗೆ ಚಲನಚಿತ್ರ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತೆ ಅದರ ಉದ್ದೇಶಗಳು ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಇಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ಮಾಡ್ತಕ್ಕಂಥದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ, ಬೆಂಬಲವನ್ನ ಚಲನಚಿತ್ರ ನಿರ್ಮಾಣಕ್ಕೆ, ಚಲನಚಿತ್ರ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನ, ಬೆಂಬಲವನ್ನ ನಾವು ಸರ್ಕಾರ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಮ್ಮ ಬದುಕನ್ನ ಹಸನ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ನಾವು ಕಲ್ತ್ಕೋಬೇಕಾಗ್ತದೆ. ಅದು ಕಲ್ತಾಗ ಮಾತ್ರ ಸಾಧ್ಯ ಆಗ್ತದೆ. ಅಂತ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಬರಲಿ ಅಂತೇಳಿ
ನಾನು ಈ ಸಂದರ್ಭದಲ್ಲಿ ಆಶಿಸಿ ಈ ಚಲನಚಿತ್ರೋತ್ಸವ ಯಶಸ್ವಿಯಾಗಲಿ ಅಂತ ಆರೈಕೆಯನ್ನು ಮಾಡಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಕಲಾವಿದರಿಗೆ, ಚಲನಚಿತ್ರ ನಿರ್ಮಾಣ ಮಾಡುವವರಿಗೆ ನಮ್ಮ ಸರ್ಕಾರದ ಪ್ರೋತ್ಸಾಹ ಸದಾ ಇರುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ವಂದನಾರ್ಪಣೆ ಹೇಮಂತ್ ಎಂ ನಿಂಬಾಳ್ಕರ್ ಸರ್, ಮಾನ್ಯ ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರಿಂದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಈ ಒಂದು ಘೋಷವಾಕ್ಯದ ಜೊತೆಗೆ ಈ ಚಿತ್ರರಂಗದ ಈ ಹಬ್ಬದ ಉದ್ಘಾಟನೆ ನಮ್ಮ ಕರ್ನಾಟಕದ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕರೆಗೆ ಒಗ್ಗಟ್ಟು ಇಲ್ಲಿ ಬಂದು ನಮ್ಮ ಜೊತೆ ತಮ್ಮ ವಿಚಾರವನ್ನ ಹಂಚಿ ಜೀವನ ಚಲನಚಿತ್ರದಲ್ಲಿ ಜೀವನ ಕಾಣಬೇಕು, ಬೇರೆ ಜೀವನ ನಾವು ಇಲ್ಲಿ ನಮಗೆ ನೋಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ಒಂದು ಸಂದೇಶವನ್ನ ನಮಗೆ ಹೇಳಿ ಈ ಮಾರ್ಗದರ್ಶನ ಜೊತೆಗೆ ಈ ಸರ್ಕಾರ ಕೊನೆ ಹಂತದ ಮನುಷ್ಯನಗೋಸ್ಕರ ಏನೇನು ಮಾಡ್ತಾ ಇದೆ ಅದನ್ನು ಹೇಳಿ ಈ ಕೊನೆ ಹಂತದ ಮನುಷ್ಯನ ಅಧಿಕಾರದಕ್ಕೋಸ್ಕರ ನಮ್ಮ ಸರ್ಕಾರ ಎಷ್ಟು ಪ್ರಯತ್ನ ಮಾಡ್ತಾ ಇದೆ ಅದು ಚಿತ್ರಣ ಕೊಟ್ಟು ನಮಗೆ ಎಲ್ಲರಿಗೆ ಒಂದು ಶಕ್ತಿಯಾಗಿ ಇಲ್ಲಿ ಬಂದಿದ್ದಕ್ಕಾಗಿ ಶ್ರೀ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಅನಂತ ಧನ್ಯವಾದಗಳು ಸರ್. ಅಧ್ಯಕ್ಷರು ಕರ್ನಾಟಕ ವಿಧಾನ ಪರಿಷತ್ ಬಸವರಾಜ ಹೊರಟ್ಟಿ ಸಾಹೇಬರು, ನಾನು 20-25 ವರ್ಷ ಹಿಂದೆ ಧಾರವಾಡದಲ್ಲಿ SP ಇದ್ದಾಗದಿಂದ ತಾವು ಗುರುಗಳು ಸರ್. ಆವಾಗಿಂದ ನಾನು ತಮ್ಮ ರಾಜಕಾರಣ, ತಮ್ಮ ಜೀವನ ನೋಡ್ತಾ ಬಂದಿದ್ದೇನೆ. ಜನರಕ್ಕೋಸ್ಕರ ಇರ್ತಕ್ಕಂಥ ಕಳಕಳಿ, ಆ ಕಳಕಳಿ ತಮ್ಮ ಕಿರು ಭಾಷಣದಲ್ಲಿ ತಾವು ಇಲ್ಲಿ ವ್ಯಕ್ತಪಡಿಸಿದಿರಿ. ಸಿನಿಮಾದಲ್ಲಿ ಕೂಡ ಆ ಕಳಕಳಿ ಬರಬೇಕಂತ ಭಾವಿಸಿದಿರಿ. ತಾವು ಇಲ್ಲಿ ಬಂದಿದ್ದಕ್ಕಾಗಿ ತಮಗೆ ಕೂಡ ಅನಂತ ಧನ್ಯವಾದಗಳು ಸರ್. ಶಾಸಕರು ಹಾಗೂ ಸ್ನೇಹಿತರು ಶ್ರೀ ರಿಜ್ವಾನ್ ಅರ್ಷದ್ ಅವರು ತಮ್ಮ ಭಾಷಣದಲ್ಲಿ ಕೊನೆ ಮನುಷ್ಯನ ಅಧಿಕಾರಕ್ಕೋಸ್ಕರ ನಿಲುವು ತಗೊಂಡು ಯಾರು ಕೆಲಸ ಮಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಒಂದು ಮಾತು ಜೋರಾಗಿ ಹೇಳಿದಿರಿ. ಅತ್ಯಂತ ಸತ್ಯ, ಅತ್ಯಂತ ಭರವಸೆ ತಾವು ಕೊಟ್ಟಿದ್ದೀರಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ. ತಮಗೆ ಕೂಡ ಇಲ್ಲಿ ಬಂದಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಇವತ್ತು ನಮ್ಮ ಆಡಳಿತದ ಪ್ರತಿನಿಧಿ ಆಗಿ ಇಲ್ಲಿ ತಾವು ಬಂದಿದ್ದೀರಿ ಮೇಡಮ್. ಕರ್ನಾಟಕ ವಾರ್ತಾ ಇಲಾಖೆ ಹಾಗೂ ಚಲನಚಿತ್ರ ಅಕಾಡೆಮಿ ಅವರ ಪರವಾಗಿ ತಮಗೆ ಕೂಡ ಅನಂತ ಧನ್ಯವಾದಗಳು. ಶ್ರೀ ಎಂ ನರಸಿಂಹಲು, ಪ್ರೆಸಿಡೆಂಟ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಕಾಮರ್ಸ್ ಇಲ್ಲದೆ ಜೀವನ ಇಲ್ಲದೆ ಚಿತ್ರಪಟ ಇರಬಾರದು. ಅದೇ ತರ ಸದ್ಯಕ್ಕಾಗಿ ಕಾಮರ್ಸ್ ಇಲ್ಲದೆ ಚಿತ್ರಪಟ ನಡಿಲಿಕ್ಕೆ ಆಗೋದಲ್ಲ. ತಾವು ಇಲ್ಲಿ ಕರ್ನಾಟಕದ ವಾಣಿಜ್ಯ ಮಂಡಳಿಯ ಈ ಫಿಲ್ಮ್ ಚೇಂಬರ್ನ ಪ್ರತಿನಿಧಿಯಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅನಂತ ಧನ್ಯವಾದಗಳು. ಕಾರ್ಯಕ್ರಮ ನಡೀತಾ ಇದ್ದಾಗ ಶ್ರೀ ಉಮಾಶ್ರೀ ಮೇಡಮ್ ಬಂದ್ರು. ತಾವು ಇಲ್ಲಿ ನಮ್ಮ ಜೊತೆ ಇದ್ದೀರಾ, ಇದು ಬಹಳ ಹೆಮ್ಮೆಯ ವಿಷಯ. ತಾವೂ ಇದ್ದೀರಾ, ಜಯಮಾಲಾ ಮೇಡಮ್ನು ಇದ್ದಾರೆ. ತಾವು ಇಲ್ಲಿ ಬಂದಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಮೇಡಮ್. ರುಕ್ಮಿಣಿ ವಸಂತ್ ಅವರು ಯುವ ಕಲಾವಿದ,
ಈ ಪಿಕ್ಚರ್ ನೋಡಿದಾಗ ಆ ಪಿಕ್ಚರ್ ಅಲ್ಲಿ ಇರ್ತಕ್ಕಂಥ ರೂಪ ಮತ್ತೆ ಇಲ್ಲಿ ಇರ್ತಕ್ಕಂಥ ತಾವು ಅತ್ಯಂತ ಮೃದು ಭಾಷೆಯಲ್ಲಿ ತಾವು ತಮ್ಮ ಮಾತನ್ನ ಜನರಿಗೆ ತಿಳಿಸಿದಿರಿ. ಇಲ್ಲಿ ಬಂದಿದ್ದೀರಿ, ಅನಂತ ಅನಂತ ಧನ್ಯವಾದ. ಪ್ರಕಾಶ್ ರಾಜ್ ಸರ್, ಬಹಳ ಅಪೇಕ್ಷೆ ಇತ್ತು. ಆ ಅಪೇಕ್ಷೆ ತಕ್ಕಂತೆ ತಾವು ಮಾತಾಡಿದಿರಿ. ಆ ಅಪೇಕ್ಷೆ ತಕ್ಕಂತೆ ತಮ್ಮ ಮಾಸ್ಟರ್ ಕ್ಲಾಸ್ ಕೂಡ ನಮ್ಗೆ ಕೇಳಲಿಕ್ಕೆ ಸಿಗತ್ತೆ ಅಂತ ಒಂದು ಭಾವನೆ ಇದೆ ಸರ್. ಯಾಕಂದ್ರೆ ಬಹಳ ಕೆಲವು ಕಲಾವಿದರು ಇದ್ದಾರೆ, ಅದು ಜೀವನದಕ್ಕೋಸ್ಕರ ಕಲೆ, ಆರ್ಟ್ ಫಾರ್ ಲೈಫ್ ಸೇಕ್ ಅಂತ ಒಂದು ಧ್ಯೇಯ ತಗೊಂಡು ತನ್ನ ಕಲೆ ನಡೆಸ್ಕೊಂತ, ತನ್ನ ವಿಚಾರ ನಡೆಸ್ಕೊಂತ ತಾವು ಮುಂದುವರಿಸ್ತಾ ಇದ್ದೀರಿ ಸರ್. ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ಗಲಾಟೆ ನಾವು ಬಹಳ ಕೇಳಿದೀವಿ. ಈ ಸತಿ ತಮ್ಮ ಮಾಸ್ಟರ್ ಕ್ಲಾಸ್ ಅಲ್ಲಿ ನಾವು ಈ ವಿಷಯದ ಬಗ್ಗೆ ಕೆಲವು ಮಾತುಗಳು ಕೇಳೋದು ಅಪೇಕ್ಷೆ ಪಡ್ತಾ ಇದ್ದೀವಿ. ನಮ್ಮ ಈ ಸಮಾರಂಭದ ಹಾಗೂ ಈ ಚಲನಚಿತ್ರ ಉತ್ಸವದ ತಾವು ರಾಯಭಾರಿ, ತಾವು ನಮಗೆ ಈ ಚಲನಚಿತ್ರೋತ್ಸವಕ್ಕೆ ಮಾರ್ಗದರ್ಶಕರು. ತಾವು ಇಲ್ಲಿ ಬಂದಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ಸರ್. ಕ್ಷಮಿಸಿ ಸರ್, ತಾವು 2 ಸತಿ ಬಂದು ಹೋಗುವುದು ಪರಿಸ್ಥಿತಿ ಬಂತು, ಆದರೆ ತಾವು ಮತ್ತೊಮ್ಮೆ 3ನೇ ಸತಿ ಬಂದಿದ್ದೀರಿ. ಥ್ಯಾಂಕ್ ಯು. ಶ್ರೀಮತಿ ಮಾರ್ಗಜೋತಾ, ಡೈರೆಕ್ಟರ್ ಪೊಲೀಸ್ ಇನ್ಸ್ಟಿಟ್ಯೂಟ್, ನ್ಯೂ ದಿಲ್ಲಿ. ಈ ಚಲನಚಿತ್ರ ಉತ್ಸವದಲ್ಲಿ, ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಬಹಳಷ್ಟು ಈ ಪೊಲೀಸ್ ಗವರ್ಮೆಂಟ್ ಜೊತೆ ನಾವು ಬಹಳಷ್ಟು ಚಿತ್ರಪಟಗಳು, ಈ ಚಲನಚಿತ್ರಗಳು ಅಲ್ಲಿಂದ ತಂದು ಇಲ್ಲಿ ತೋರಿಸೋದು ಒಂದು ಪ್ರಯತ್ನ ನಡೀತದೆ. ಅವರು ಇದಕ್ಕೆ ಮುಂದೆ ಬಂದರು. ಅಂಡ್ ಆಸ್ ಎ ರಿಪ್ರೆಸೆಂಟೇಟಿವ್, ಮೇಡಮ್, ಯು ಆರ್ ಹಿಯರ್. ವಿ ಆರ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ಥ್ಯಾಂಕ್ ಯು. ಸದಾ ಉತ್ಸಾಹಿ ನಮ್ಮ ಪ್ರೆಸಿಡೆಂಟ್ ಸಾಧು ಕೋಕಿಳ ಅವರೇ, ತಮ್ಮ ಭಾಷಣದಲ್ಲಿ ತಾವು ಬಹಳ ಸೀರಿಯಸ್ ಆಗಿ ಮಾತಾಡ್ತೀರ ಅಂತ ಭಾವಿಸಲಿಲ್ಲ. ಬಟ್ ತಾವು ನಾವು ಏನು 1-4 ಜೋಗ್ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಬಟ್ ಆದ್ರೆ ಆಸ್ ಎ ಪ್ರೆಸಿಡೆಂಟ್ ತಾವು ಬಹಳ ಗಂಭೀರವಾಗಿ ಈ ಚಲನಚಿತ್ರ ಉತ್ಸವದ ಭೂಮಿಕೆ ಜನರಿಗೆ ತಿಳಿಸಿದಿರಿ. ಅನಂತ ಅನಂತ ಧನ್ಯವಾದ ತಮಗೆ. ಆರ್ಟಿಸ್ಟಿಕ್ ಡೈರೆಕ್ಟರ್ ಮುರಳಿ, ಈ ಯಂಗ್ ಪರ್ಸನ್, ಬಹಳ ಕಷ್ಟ ಇದೆ ಈ ಚಲನಚಿತ್ರೋತ್ಸವ ನಡೆಸೋದು. ಈ 9 ಡೇಸ್ಗಿಂತ ಇದಕ್ಕೆ ಹಿಂದೆ 90 ಡೇಸ್, 90 ದಿವಸ ಏನ್ ಕೆಲಸ ಇರುತ್ತೆ ಈ ಅಪ್ಪ ಮತ್ತೆ ಈ ಒಂದು ತಂಡ ಮಾಡಬೇಕು. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳೋದು, ಎಷ್ಟು ಧನ್ಯವಾದಗಳ ಹೇಳ್ತಾ ಹೋಗೋದು ಕಡಿಮೆನೆ. ಮುರಳಿ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದ ಮೊಹಮ್ಮದ್ ಪಾಷಾ ಅವರು ಬಂದಿದ್ದಾರೆ. ಅವರಿಗೇನು ಇಲ್ಲಿ ನಮ್ಮ ಈ ಹಬ್ಬಕ್ಕೆ ತಾವು ಬಂದಿದ್ದೀರಾ, ತಮಗೆ ಕೂಡ ಅನಂತ ಅನಂತ ಧನ್ಯವಾದ. ಕರ್ನಾಟಕ ಚಿತ್ರರಂಗದ ಅನೇಕ ಗಣ್ಯರು, ವಾಣಿಜ್ಯ ಮಂಡಳಿಯ ಅನೇಕ ಗಣ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ತಾವು ಇದ್ರೇನೆ ಈ ಚಿತ್ರರಂಗ, ತಮ್ಮಿಂದಾನೇ ಈ ಚಲನಚಿತ್ರ, ಅದಕ್ಕೆ ತಮ್ದು ಈ ಸಪೋರ್ಟ್ ಬಹಳ ಮುಖ್ಯ. ಅನಂತ ಅನಂತ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತ ಧನ್ಯವಾದಗಳು ಹೇಳಬೇಕು ಅಂದ್ರೆ, ಯಾಕಂದ್ರೆ ಇದು ಬರೀ ಇನ್ವೈಟಿ ಕಾರ್ಯಕ್ರಮ ಇರೋದ್ರಿಂದ ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ಜನ ಜಾಸ್ತಿ ಬರ್ತಾರೆ, ನಮ್ಗೆ ಕಷ್ಟ ಆಗತ್ತೆ. ಆದ್ರೆ ಪ್ರೇಕ್ಷಕರು, ಈ 9 ದಿವಸ ಏನ್ ಜನ ಬರ್ತಾರೆ, ಅಲ್ಲಿ ಡೆಲಿಗೇಟ್ಸ್ ಬರ್ತಾರೆ, ಅಲ್ಲಿ ಪಾಲ್ಗೊಳ್ತಾರೆ, ವಿವಿಧ ದೇಶದ ಈ ಮೂವಿಗಳನ್ನ ನೋಡ್ತಾರೆ, ಅವರಿಗೆ ಈ 17ನೇ ಪುಟ ಏನ್ ನಡೀತಾ ಇದೆ ಈ ಚಲನಚಿತ್ರ ಉತ್ಸವದ, ಆ ಶಕ್ತಿ ಅವರಿಂದಾನೇ ಬರೋದು. ಈ ಸರ್ಕಾರಕ್ಕೆ ಆ ಶಕ್ತಿ ಕೊಡುವ ಆ ಪ್ರೇಕ್ಷಕರಿಗೆ, ಆ ಸಾಮಾನ್ಯ ಜನರಿಗೆ, ಆ ಸಿನಿ ವೀಕ್ಷಕರಿಗೆ ಈ ವೇದಿಕೆ ಮುಖಾಂತರ ನಾನು ಸರ್ಕಾರದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲೇಬೇಕು. ಅದರ ಜೊತೆಗೆ ನಮ್ಮ ಈ ವಿಚಾರ, ಸ್ತ್ರೀ ಅಂದ್ರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಈ ವಿಚಾರ ಕರ್ನಾಟಕದ ಮೂಲೆ ಮೂಲೆಗೆ ತಗೊಂಡು ಹೋಗುವ ಮಾಧ್ಯಮದವರು ತಾವು ಇಲ್ಲಿ ಬಂದಿದ್ದೀರಿ. ಈ ವಿಚಾರ ತಾವು ಈ 9 ದಿವಸ ಕರ್ನಾಟಕದ ಮೂಲೆ ಮೂಲೆಗೆ ತಗೊಂಡು ಹೋಗ್ತೀರಿ ತಮ್ಮ ಮಾಧ್ಯಮದ ಮುಖಾಂತರ ಅಂತ ಭಾವಿಸಿ ತಾವು ಇಲ್ಲಿ ಬಂದಿದ್ದಕ್ಕಾಗಿ ಕೂಡ ತಮಗೆ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು.
ಟೆಕ್ನಿಕಲ್ ಸ್ಟಾಫ್, ನನ್ನ ಡಿಪಾರ್ಟ್ಮೆಂಟ್, ನಮ್ಮ ಸೆಕ್ರೆಟರಿ ಕಾವೇರಿ ಮೇಡಮ್, ಬಹಳ ನಮ್ಮ ಡಿಪಾರ್ಟ್ಮೆಂಟ್ ಹಿಂದೆ ಇರತಕ್ಕಂಥ ಈ ಶಕ್ತಿ, ಬಹಳ ವಿಶೇಷವಾದಂಥ ನಮ್ಮ ಮುಖ್ಯಮಂತ್ರಿ ಅವರ ಇನ್ನೊಂದು ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ತಮಗೆ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಸುಂದರ ಸಂಜೆಯ ಈಗ ಇನ್ನು ಮುಂದೆ ಕೆಲವು ಈ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮೂ ಇದೆ. ಅದೇ ಥರ ಇನ್ನು ಮುಂದೆ ಒಂದು ಈ ಸ್ಕ್ರೀನ್ ಮೇಲೆ ಸಿಗ್ನೇಚರ್ ಫಿಲ್ಮ್ ಕೂಡ ಪ್ರದರ್ಶನ ಆಗತ್ತೆ. ತಾವು ದಯವಿಟ್ಟು ಅದು ನೋಡಬಹುದು. ಇಲ್ಲಿ ಇದೇ ಸ್ಕ್ರೀನ್ ಮೇಲೆ ನಾವು ಅದು ತೋರಿಸ್ತಾ ಇದ್ದೀವಿ. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಇದು ಕೇವಲ ಶುರು ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಜನರ ಒಂದು ಆಶಯ ಬೇಕು. ಅದರ ಜೊತೆಗೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಸಾಗೋದಕ್ಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಾದಂತಹ ಹೇಮಂತ್ ನಿಂಬಾಳ್ಕರ್ ಸರ್ ಅವರ ಒಂದು ಸಹಕಾರ ಕೂಡ ಅಷ್ಟೇ ಇದೆ. ಹಾಗಾಗಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಇದೀಗ ನಿಮ್ಮ ಮುಂದೆ ಕರ್ನಾಟಕ ವೈಭವ ನೃತ್ಯ ಕುಮಾರಿ ನಿಖಿತಾ ಸ್ವಾಮಿ ಮತ್ತು ತಂಡದವರಿಂದ, ನಂತರ ಉದ್ಘಾಟನಾ ಚಿತ್ರ ಪೋರ್ಟ್ ಬ್ಯಾಗ್